ಮಜ ಭಾರತ ನಗೋದಕ್ಕೂ ಬಿಂಕ ತೋರ್ಸೋ ಲೇಡೀಸು, ಹಲ್ ಸೆಟ್ ಹಾಕೊಂಡ್ ಮನ್ಸಾರನಾಗೋ ಸೀನಿಯರ್ ಸಿಟಿಸನ್ಸ್, ಬಿದ್ದು ಬಿದ್ದು ನಗೋ ಕ್ಯೂಟ್ ಕ್ಯೂಟ್ ಕಿಡ್ಸ್. ನಿಮ್ಮೆಲ್ರನ್ನು ನಗ್ಸಕ್ ಬರ್ತಾ ಇದಾರೆ ನಮ್ಮ ಆರ್ಟಿಸ್ಟ್. ಇನ್ಯಾಕ್ ತಡ, ನಗುವಿನ ಅಡ್ಡಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ಈ ಮಜಾ ಭಾರತ ಜರ್ನಿಯನ್ನ ಇನ್ನಷ್ಟು ಮಜವಾಗಿಸಿರೋ ನಮ್ಮ ಅತಿರಥ ಮಹಾರಥ ಸಾರಥಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ದ ಜರ್ನಿನ ಕಲರ್ಫುಲ್ ಮಾಡಿರುವಂತ ನಮ್ಮ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಶೋಗೆ ಬರ್ತಾ ಇರೋರು ನಮ್ಮ ಮಗಳೇ ಹೀರೋಯಿನ್ ಟೀಮ್ ಅವರು. ಪ್ರೀತಿಯಿಂದ ಸ್ವಾಗತಿಸೋಣ ನಮ್ಮೆಲ್ಲರ ಪ್ರೀತಿಯ ಹುಡುಗ, ರಾಷ್ಟ್ರ ಪ್ರಶಸ್ತಿ ಪಡೆದ ನಟ ಸಂಚಾರಿ ವಿಜಯ್ ಹಾಗೂ ನಟಿ ಅಮೃತ ರಾವ್. ಸಂಚಾರಿ ವಿಜಯಿಂದ ನಿಮ್ಮೆಲ್ಲರಿಗೂ ಪರಿಚಯ, ಬಟ್ ನನಗೆ ಅವರು ಮಾವ, ಇವರು ನನಗೆ ಭಾವ. ಏನೋ ನಿಮ್ಮಿಬ್ರದ್ದು ಮಾವ ಬಾವ ಏನು ಹೊಸದೇನೋ ಕೇಳಿ. ಮಾವ ಇದೇನಿದು ನನ್ನ ಮಗಳೇ ಹೀರೋಯಿನ್ ಒಂಥರ ಸೌಂಡಿಂಗ್ ಫುಲ್ ಡಿಫ್ರೆಂಟ್ ಆಗಿದೆ. ಇದರ ಡೈರೆಕ್ಟರ್ ಹೆಸರು ಕೇಳಿದ್ರೆ ಇನ್ನೊಂಥರ ನಮ್ಗೆ ಗಾಬರಿ ಆಗುತ್ತೆ. ಅವ್ರ ಹೆಸರೇ ಬಾಹುಬಲಿ. ಪಿಕ್ಚರ್ ಬಂದ್ಮೇಲೆ ಇಟ್ಕೊಂಡಿದ್ದ ಮೊದಲೇ ಇತ್ತ ಹುಟ್ಟ ಹೆಸರೇ ಬಾಹುಬಲಿ. ಮತ್ತೆ ಇವರೇನು ರೈಟ್ಸ್ಗೇನು ಕಂಪ್ಲೇಂಟ್ ಮಾಡಲಿಲ್ಲ? ಅದೇನೋ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು ಮೇಡಮ್. ಈ ಸಿನಿಮಾ ಕತೆ ಮಾಡಿದಾಗ ತಬಲಾ ನಾಡಿಸ್ ಅವರು ಯಾವಾಗ ಬರ್ತೀರಾ ಮನೆಗೆ ಸರ್, ನೀವು ಯಾವಾಗ ಹೇಳ್ತೀರಾ ಅವಾಗ ಬರ್ತೀನಿ. ಟೈಟ್ಲ್ ಏನು ಸರ್ ಅಂದೆ. ನನ್ನ ಮಗಳೇ ಹೀರೋಯಿನ್ ಅಂದ್ರು. ಅವ್ರ ಮಗಳಿಗೆ ನಾನು ಕ್ಲಾಸ್ ಮಾಡಿದ್ದೀನಿ, ಚಿಕ್ಕ ಮಗು ಇತ್ತು ಅದು, ಒಂದು 6 ವರ್ಷದ ಹಿಂದೆ. ಅವಾಗಿನ್ನೂ ಅವಳು LKG ಏನೋ ಓದ್ತಾ ಇದ್ಲು. ಈ ಮಗು ಇಷ್ಟು ಬೇಗ ಹೀರೋಯಿನ್ ಆಗ್ಬಿಡ್ತಾ? ಸರಿ ಸರ್ ಪರವಾಗಿಲ್ವ, ಇಷ್ಟು ಬೇಗ ಹೀರೋಯಿನ್ ಆಗ್ಬಿಟ್ಟಿದ್ದಾಳಲ್ಲ, ಸಿನಿಮಾ ಟೈಟ್ಲ್ ಏನು ಸರ್? ನನ್ನ ಮಗಳೇ ಹೀರೋಯಿನ್ ರೀ ಅಂದ್ರೆ. ಮತ್ತೆ ಅನ್ಕೊಂಡೆ, ಸರಿ ಸರ್ ಆಯಿತು, ಅವಳೇ ಹೀರೋಯಿನ್ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಸರ್, ಸಿನಿಮಾ ಟೈಟ್ಲ್ ಹೇಳಿ ಸರ್. ನನ್ನ ಮಗಳೇ ಹೀರೋಯಿನ್ ರೀ ಅಂತ ಮತ್ತೆ ಅಂದ್ರು. ಇವ್ರಿಗೆ ತಲೆ ಕೆಟ್ಟಿದೆ, ಮಾತು ಕೇಳ್ತಾನೆ ಇದ್ದೀನಿ, ನನ್ನ ಮಗಳೇ ಹೀರೋಯಿನ್ ಅಂತ ಇದ್ದಾರೆ. ಸರಿ ಸರ್ ಟ್ಯಾಗ್ ಲೈನ್ ಏನಂದ್ರು? ಹೀರೋ ಒಪ್ಕೊಂಡ್ರೆ ಅಂದ್ರು. ಸರ್ ನಾನು ಒಪ್ಕೊಂಡಿದ್ದೀನಿ, ನನ್ನ ಮಗಳೇ ಹೀರೋಯಿನ್ನು, ನಾನು ಹೀರೋ ಒಪ್ಕೊಂಡಾಗಿದೆ, ಸಿನಿಮಾ ಟೈಟ್ಲ್ ಹೇಳಿ ಸರ್. ನನ್ನ ಮಗಳೇ ಹೀರೋಯಿನ್ ರೀ ಅಂದ್ರು. ನಾನಂದೆ ಸರಿ ಸರ್ ನಾನು ಮನೆ ಬಂದಾಗಲೇ ಮಾತಾಡ್ತೀನಿ ಬಿಡಿ ಸರ್. ಇಲ್ಲ ವಿಜಯ್ ಕನ್ಫ್ಯೂಸ್ ಆಗಬೇಡಿ, ಸಿನಿಮಾ ಟೈಟ್ಲೇ ನನ್ನ ಮಗಳೇ ಹೀರೋಯಿನ್ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಗಾಬರಿ ಆಗೋಯ್ತು. ಅದ ತಕ್ಷಣ ಸರ್ ಡೈರೆಕ್ಟರ್ ಒಂದೆ ಬಾಹುಬಲಿ ಅಂದ್ರು. ಇವ್ರು ಏನೋ ಬೇಕಂತಾನೆ ವ್ಯಾಮಾರಿಸ್ತಾ ಇದ್ದಾರೆ ನನ್ನ ಅಂದ್ರೆ ಕಾಮಿಡಿ ಅಲ್ಲಿಂದನೇ ಒಂದು ಹುಟ್ಟಿಸೋ ಪ್ರಯತ್ನ ನಡೆದಿದ್ದು. ಬಟ್ ಅಮೃತ, ಹೇಗಿದ್ದು ಫಸ್ಟ್ ಟೈಮ್ ವಿಜಯ್ ಜೊತೆ ಎಕ್ಸ್ಪೀರಿಯನ್ಸ್? ವಿಜಯ್ ಸರ್ ಅವ್ರು ಕೇಳಿದ ಪ್ರಶ್ನೆ ಇನ್ನೊಂದ್ಸರಿ ಕರೆಕ್ಟಾಗಿ ಕೇಳ್ಕೊಂಬಿಡಿ. ಅಲ್ಲ ಅದೇ ವಿಜಯ್ ಅವ್ರಿಗೆ ಗಾಬರಿ ಆಗೋಯ್ತು, ಇನ್ನೇನೇನು ಹೇಳ್ತಾಳ ಹುಡುಗಿ. ಅದಕ್ಕೆ ಅವ್ರು ಕೇಳಿದ್ದಕ್ಕೆ ಇವ್ರು ಯೋಚನೆ ಮಾಡ್ತಿರೋದಕ್ಕೆ ಆ ಥರ ಏನೋ ಸಿಂಕ್ ಆಗ್ಬಿಡ್ತೇನೆ. ಇಬ್ರದ್ದು ಒಟ್ಟಿಗೆ ಸೀನ್ಸ್ ಇರುವಾಗ ಏನೂ ಅನಿಸ್ಲಿಲ್ಲ. ಲೈಕ್ ಕ್ಯಾಶುವಲ್ ಆಗಿ, ಇವನ್ ವಿಜಯ್ ಸರ್ ಕೂಡ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು, ಸೊ ಎಲ್ಲ ಲೈಕ್ ಕ್ಯಾಶುವಲ್ ಆಗಿ ನಡೀತು. ತುಂಬಾ ಖುಷಿ ಆಯ್ತು. ಎಲ್ಲ ಕ್ಯಾಶುವಲ್ ಆಗಿ. ಬಟ್ ಮಜಾ ಭಾರತಕ್ಕೆ ಬಂದಿದೆ ಫಸ್ಟ್ ಟೈಮ್. ವಾಟ್ ಯು ಎಕ್ಸ್ಪೆಕ್ಟಿಂಗ್? ಮಜಾ ಭಾರತ್ ಶೋ ನಮ್ಮ ಮನೇಲಿ ಎಲ್ಲರೂ ಫ್ಯಾನ್ಸ್ ಇದ್ದಾರೆ ಈ ಶೋಗೆ. ಇದು ನೈಟ್ 9 o'clock ಟೆಲಿಕಾಸ್ಟ್ ಆಗುತ್ತಲ್ವಾ, ಬಟ್ ಅದನ್ನು ನಮ್ಮ ಮಮ್ಮಿ ಇದ್ದವರು 9ಗೆ ನೋಡೋಕೆ ಆಗ್ತಿರ್ಲಿಲ್ಲ. ಸೊ ಮಿಡ್ನೈಟ್ ಏನು ಟೆಲಿಕಾಸ್ಟ್ ಆಗ್ತಿತ್ತು ಅದನ್ನು ಮಿಡ್ನೈಟ್ ನಿದ್ದೆ ಬಿಟ್ಟು ನೋಡ್ತಾ ಇದ್ರು. ಎವ್ರಿ ಡೇ ಈಗಲೂ ಕೂಡ ನಮ್ಮ ಮಮ್ಮಿ ನಿದ್ದೆ ಬಿಟ್ಬಿಟ್ಟು ಮಜಾ ಭಾರತ್ ನೋಡ್ತಾರೆ. ಅವ್ರ ತಾಯಿ ಇಲ್ಲೇ ಇದ್ದಾರೆ. ಹಲೋ ಆಂಟಿ, ಹೇಗಿದ್ದೀರಿ? ಎನಿವೇಸ್ ಶೋ ಎಂಜಾಯ್ ಮಾಡಿ. ಸೊ ನೀವು ಅಷ್ಟೇ ಖಂಡಿತ ಇಡೀ ಶೋನ ಸೂಪರ್ ಡೂಪರ್ ಆಗಿ ಎಂಜಾಯ್ ಮಾಡಿ. ಆ್ಯಂಡ್ ನಿಮ್ಮಿಂದನೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸಖತ್ ಮಜಾ ಮಾಡೋಣ. ದಯವಿಟ್ಟು ಆಸೀನರಾಗಿ. ಶಿದಲ್, ಈ ಮನೆ ಓನರ್ಗೂ ಬಾಡಿಗೆಯವ್ರಿಗೂ ಯಾವಾಗಲೂ ಜಗಳ ಇದ್ದಿದ್ದೆ ಅಲ್ಲ? ಕಾಣೋ, ಇದೊಂಥರ ನ್ಯಾಷನಲ್ ಲೆವೆಲ್ ಪ್ರಾಬ್ಲಮ್ ಆಗೋಗಿದೆ. ಇಲ್ಲೊಂದು ಮನೆಯಲ್ಲಿ ಬಾಡಿಗೆಗಿರೋ ಬ್ಯಾಚುಲರ್ಸು ಓನರ್ಸ್ಗೆ ಎಷ್ಟೆಲ್ಲ ಕಿರಿ ಕೊಟ್ರು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಹಳ್ಳಿಕಟ್ಟೆ ಅಂಡ್ ಥಾಮಸ್. ಅಯ್ಯೋ ಬಿತ್ಕೊಂಡಿರೋದು ನೋಡು. ಸೂರ್ಯ ನೆತ್ತಿ ಮೇಲೆ ಇರಿದ್ರು ಇವ್ರಿಗೆ ರಾತ್ರಿ ನೆಕ್ಕಿರೋದು ಮಾತ್ರ ಹೇಳ್ತಿಲ್ಲ. ಎದ್ದೇಳು. ಗಂಟೆ ಸೌಂಡ ಎದಳೆ. ಏನೋ ಅಂಗಿ ಬಟ್ಟೆ ಎಲ್ಲ ತಕ್ಕ ಮಲಗಿದ್ಯಾ? ಹೀಟ್ ಅಲ್ವೇನಾ? ಹೀಟಿಗೆ ತಲೆ ಹೋದ್ರಿ, ಕಾಯಿ ಮಾತ್ರ ಉಳಿದಿದೆ. ಅವಾಗ ಸರ್ ನಮ್ದು ಸಿಕ್ಕಾಪಟ್ಟೆ ಜಿಮ್ ಬಾಡಿ ನೋಡ್ರಿ ಸತ್ತೋಗ್ಬಿಡ್ತಾರೆ. ಇದು 6 ಪ್ಯಾಕ್ ನೋಡಿದೀರಾ? ಏನಾಯ್ತು?
ವಸಂತ ಮಾಸದಲ್ಲಿ ಚಿಗುರಿರೋ ಎಲೆ ತರ ಇದೀನಲ್ಲ. ಅಲ್ಲ, ಮಳೆಗಾಲದಲ್ಲಿ ಕೊಳ್ತಿರೋ ಎಲೆ ತರ ಇದೆಯಾ? ಲೇ, ನಾಳೆ ಗಣಪತಿ ಹಬ್ಬ. ಆ ನಿರಂಜನ್ ಚಡ್ಡಿ ಹರಿಯೋ ರೇಂಜ್ಗೆ ಕುಣಿಬೇಕು ಅಂತ ಹೇಳಿದಾನೆ. ಏನ ಮಾಡೋದು? ಒಂದು ಐಡಿಯಾ, ಕೋತನೆ ಹೊರದೋಗಿರೋ ಚಡ್ಡಿ ಹಾಕೋಬಿಡಣ. ನಾಳೆ ಅಲ್ಲಿ ಲಾಠಿ ಚಾರ್ಜ್ ಆಗುತ್ತಮ್ಮ. ಯಾಕೆ? ಜನ ಅಷ್ಟೊಂದು ಬಂದಿರ್ತಾರೆ. ನಮ್ ಹೊರದೋಗಿರೋ ಚಡ್ಡಿ ನೋಡಕ್ಕೆ. ನಾಳೆ ನಮ್ ಡ್ಯಾನ್ಸಿಗೆ ಅಷ್ಟೆಲ್ಲ ಕ್ರೌಡ್ ಸೇರಿರುತ್ತಲ್ಲ, ಕೆಲವರಿಗೆ ನಮ್ ಡ್ಯಾನ್ಸ್ ನೋಡಕ್ ಆಗಲ್ಲ. ಇಲ್ಲೇ ತೋರ್ಸ್ಬಿಡಣ್ವಾ? ಹಾ, ಏನ್ ಬರ್ಗೆಟ್ಟಿದಿರೋ ಲೇ? ನನ್ ಮಗಳಿಗೆ ಲೈ ನೋಡ್ದು ನನ್ಗೆ ಈ ರೀತಿನ ಲೇ? ಮನೆ ಬಾಡಿಗೆ ತೆಗಿರಲೇ. ಇವನೇನ ನಮ್ಗೆ ಮನೆ ಬಾಡಿಗೆ ಕೇಳ್ತಾನೆ. ನಾವು ಬೆಲ್ಲಿ ಡ್ಯಾನ್ಸ್ ಮಾಡೋರ್ ಕಣ. ಈ ಸರಿ ಗಣಪತಿ ಹಬ್ಬಕ್ಕೆ ನಮ್ದೇ ಫುಲ್ ಬುಕ್ಕಿಂಗು, ಓಪನ್ ಸ್ಟೇಜ್, ಜನ ಕಿತ್ ಎಸಿತಿರ್ತಾರೆ. ಇದನ್ನ ನನ್ ಬಾಡಿಗೆ ದುಡ್ಡು ಕೊಡ್ರ. ಜನ ಕಿತ್ ಎಸ್ದಾಗ ಎತ್ತಿ ಕೊಡ್ತೀವಿ. ನಿಮ್ಮಿಬ್ರಿಗೂ ಮನೆ ಬಾಡಿಗೆ ಕೊಟ್ಟಿದ್ದು ಇರುವೆನ ತಗೊಂಡು ಚುಟ್ಟಿ ಒಳಗ್ ಬಿಟ್ಕೊಂಡಂಗ ಆಗಿದೆ. ಇವತ್ ಸ್ಯಾಂಪಲ್ ಕಣ, ಮುಂದೆ ಹೆಗಣನೆ ಬಿಟ್ಕೊಂಡಂಗ ಆಗ್ತಿದೆ. ಇವನ್ ಯಾವನ ಓನರ್ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ನಾಳೆ ದುಡ್ಡು ಅನ್ಸೋ ಮಷಿನ್ ತಂದಿಟ್ಕೊ. ಯಾಕೋ ಬಾಡಿಗೆ ಕೊಡ್ತೀವಿ. ಇನ್ 2 ತಿಂಗಳು ಕಣ, ನಿನ್ ಹುಡ್ಗಿನ ಪಟಾಯಿಸ್ಕೊಂಡು ಆಮೇಲೆ ಈ ಮನೆ ನಿಂಗೆ ಬಾಡಿಗೆ ಬಿಡ್ತೀನಿ. ನೋಡ, ನನಗೆ ಟೆನ್ಷನ್ ತಡಿಯಕ್ ಆಗ್ತಾ ಇಲ್ಲ ಹೊಡಿಬೇಡ್ರಲೇ, ಬಾಡಿಗೆ ಕೇಳಲ್ಲ. ಹೊಡಿಬೇಡ್ರ. ನಾನಪ್ಪ ನೀನೇನಮ್ಮ ಮುಗಿಸಿ ತರ ಮುಂದ್ ಬರೋದೊಟ್ಟು ಹೆಗ್ನ ತರ ಹಿಂದ್ ಬಂದ್ ಹೆದರ್ಸ್ತೀಯ? ಅಂದ್ರೆ ನಾನು ಹೆಗ್ನೇನಾ? ಅಲ್ಲ ಹೋಗ್ಲಿ ಬಿಡು, ಯಾಕೆ ಹೆದ್ರಿದೀಗ? ಟೆನ್ಷನ್ ಅಮ್ಮ, ಟೆನ್ಷನ್. ಈ ನನ್ನ ಮಕ್ಕಳು ಟೆನ್ಷನ್. ಅಪ್ಪ ನೀನ್ ಯಾಕಪ್ಪ ಟೆನ್ಷನ್ ಮಾಡ್ಕೋತೀಯ? ನೀನ್ ಯಾರು? ಯಾರು? ಓನರ್. ಅವ್ರು ಯಾರು? ಯಾರು? ವಾನರರು. ಅವ್ರಿಗೆಲ್ಲ ನೀವು ಹೆದರ್ಕೋಬಾರ್ದಪ್ಪ. ಹಾಕಪ್ಪ, ಅವಾಜ್ ನಾನಿದೀನಿ. ಕರಿಲಾ? ಓ ಕರಿಲೇಬೇಕಾ? ಲೇ, ನಿಮಗೆ ದಮ್ಮಿದ್ರೆ ಆಚೆ ಬಂಡ್ರು. ದಮ್ಮಿಲ್ಲ ಕಣ, ನಾವು ಸಿರಪ್ ಕುಡಿತೀವಿ. ದಮ್ಮಿಲ್ವಂತ ನಡಿ ಹೋಗೋಣ. ಹೋಗು. ಲೇ, ಮೀಟರ್ ಇದ್ರೆ ಆಚೆ ಬಂಡ್ರು. ಮೀಟ್ರ ಆಟೋದನ್ನು ಕೊಟ್ಬಿಟ್ವಿ. ಲೇ, ಹಿಂಗ್ ಕೌಂಟ್ರಿಗೆಲ್ಲ ಕೌಂಟ್ರ್ ಕೊಟ್ರೆ ನಿಮ್ನ ಆಚೆ ಹೆಂಗ ಕರಿಯೋದು? ಹುಲಿ ಅಂತ ಕರಿಯೋ ಬತ್ತೀನಿ. ಏ ಹುಲಿ, ಬಾರೋ ಆಚೆ. ಅಪ್ಪ ನೀನೇನಪ್ಪ ಹೋಗಿ ಅವನಿಗೆ ಹುಲಿ ಅಂತ ಕರಿತಿದ್ಯಲ್ಲ? ಹಾಗಂದ್ರೆ ಸಾಕು, 3 ಇಂಚಿರೋ ಎದೆನ 6 ಇಂಚ್ ಅಗಲ್ಸ್ಕೊಂಡು ಬಂದ್ಬಿಡ್ತಾನೆ. ಬೇರೆನಾದ್ರೂ ಕರಿ. ಮತ್ತೆ ಹೆಂಗಮ್ಮ ಅವ್ರನ್ನ ಕರಿಯೋದು? ನಿನ್ ಮಗಳಿದ್ದಾಳೆ ಅಂತ ಹೇಳು. ಲೇ, ನಿಮ್ ಮಗಳು ಹತ್ತು, ನನ್ ಮಗಳು ಬಂದಿದ್ದಾಳೆ. ಬರಲ್ಲ. ಓಯ್ ಚಿಣ್ಮಣಕ್ಕೆ ಬಾರೇಚಿಗೆ. ಏನಿಲ್ಲ, ಕೋಲಂಗಡನ್ ಕಟ್ ಮಾಡಕ್ಕೆ ಚಾಕು ತಗೊಂಡೋಗಿದ್ವಲ್ಲ, ಚಾಕು ಮಂಡಿದೆ, ಶಾರ್ಪ್ ಮಾಡಿ ಪಾಕೆಟ್ ಇಟ್ಟು ಅಂತೇಳಿ. ದುಡ್ಡು ಅನ್ಸೋ ಮಷಿನ್ ತಂದಿಡು ಅಂತೇಳಿ ಹೋಗಲೇ, ಬಾಡಿಗೆ ಕೊಡ್ತೀವಿ. ಹೋಗ. ಓಯ್ ಕರಬ್, ಇನ್ 2 ತಿಂಗಳು ಕಣ ನಿಮ್ ಹುಡುಗಿನ ಪಟಾಯಿಸ್ತೀನಿ. ನಾನು ಮಂತ್ರವಾದಿ ಮಾರೀಚ, ಅರಕ ಪುರುಕ ಸರಕ ಪೌಪರ. ಮಾರೀಚ. ಅಪ್ಪ ಇಲ್ಲಿ ಯಾರೋ ಚಾಮಾರರು ಬಂದಿದ್ದಾರಂತೆ. ಕೇಳಮ್ಮ. ನಾನು ಚಾಮಾರವನಲ್ಲ ಕಣ, ಮಂತ್ರವಾದಿ ಮಾರೀಚ. ಒಂಚೂರಿ ಕಡೆ ಒಳ್ಳು ಮಗ್ದಲ್ಲಿ ಚಾದ್ಗಳು ಎದ್ದು ಕಾಣಿಸ್ತಿದೆ. ನಾನು ಮಂತ್ರವಾದಿ ಮಾರೀಚ ಕಣ. ಹಳೆ ಹಾಲ ಮಗಳ ಗಂಡ ಅನ್ನು. ಬಾಲಕ, ನಿನ್ನ ಮಗಳ ಗಂಡ ಯಾರು? ನನ್ನ ಮಗಳ ಇನ್ನು ಕುವರಿ, ಹೆಸರು ಮೈನಾ. ಏ ಬಾಲೆ, ಹಮ್ ತುಮ್ ಪ್ರೇಮಂ ಕರೋಮಿ ಅನುರಕ್ತ ಅಸಿ ಪ್ರಿಯೆ. ಹಂಗಂದ್ರೆ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಇದೆಲ್ಲ ಕೇಳಿರೋ ಹಾಗಿದೆಲ್ಲ. ಶುರು ಮಾಡೋಣವಾ? ಪೂಜೆ ಶುರು ಮಾಡೋಣ. ಮಾಡಿ ಬನ್ನಿ. ಏ ಬಾಲಕ, ಈ ಮಂಡಲದ ಮೇಲೆ ಕೂತ್ಕೋ. ಇವನ ದೇಹದಲ್ಲಿ ಇರುವ ಆತ್ಮವೇ ಇವನನ್ನು ಬಿಟ್ಟು ಹೋಗು. ಈ ದೇಹದಿಂದ ದೂರನಾಗು. ಓ ಆತ್ಮವೇ! ಬಿಡ್ರಿ. ಬೇಗ ಬಿಟ್ಟೋಗ್ಬಿಟ್ಟ. ಮೈಗಂಟಿ ಚರ್ಮ ಬಿಟ್ಟೋಯ್ತು ರೀ ಸ್ವಾಮಿಗಳೇ. ನಿಮ್ ನಾನು ನೋಡಕ್ ಕರ್ಸಿಲ್ಲ, ನಮ್ಮ ಮನೇಲಿ ಬಾಡಿಗೆಗಿದಾರಲ್ಲ ಅವ್ರನ್ನ ಓಡ್ಸಕ್ ಕರ್ಸಿರೋದು. ಹರಿ ಹೋಮರ ಮುತ್ತಿಸಿರಪರ, ನಾನು ಕಾಲಿಟ್ಟ ಕಡೆ ಎಲ್ಲ ದರಿದ್ರ ಪರಿಹಾರ. ಅರಕು ಪರಕು ಸುರುಕು ಪುರುಕು ಪೌಪರ. ಏ ಬಾಲಿ, ಸ್ವಲ್ಪ ನೀರ್ ತರ್ತೀಯ? ಹೋಗಮ್ಮ, 1 ಟ್ಯಾಂಕ್ ನೀರ್ ತಗೊಂಡ್ ಬಾ. ಲೇ, ನಾನ್ ಕೇಳಿದ್ ಕುಡಿಯಕ್ಕೆ, ತೊಳೆಯಕ್ಕಲ್ಲ. 1 ಗ್ಲಾಸ್ ಅಷ್ಟೇ. ಅರಕು ಪರಕು ಸುರುಕು ಪೌಪರ. ತಾಯೇ ಗುರುಗಳೇ, ನಂಗ್ ಸೌಂಡ್ ಅಂದ್ರೆ ಅಲರ್ಜಿ. ಈ ತಾಯೇನ ಚಿಕ್ಕದಾಗಿ ಹೇಳಿ. ಚಿಕ್ಕ ತಾಯೇ. ಅಪ್ಪ ನೀರು.
ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ ದಾಹ ತೀರೆ. ತಗೊಳ್ಳಿ ಬುದ್ಧಿ. ಬುದ್ಧಿ ಬುದ್ಧಿ ಅಂದ್ರೆ ಗುದ್ದಿ ಸಾಯಿಸ್ಬಿಡ್ತೀನಿ. ಅರಕು ಬರಕು ತುರುಕು ಬಹು ಪರಾರ್ ಜಲಗದಿಗಲಾಜ ಜಲಗದಿಗಲಾಜ ಏಕ್ ಬಾರ್ ಆಜಾ 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 ಐ ಲವ್ ಯು ಬಹು ಪರಾರ್. ಪರಾಕ್ ಏ ದುಷ್ಟ, ಅವ್ರನ್ನ ಕರೆಯೋ. ಲೇ ಈಗ ಗಂಡಸರಾಗಿದ್ರೆ ಆಚೆಗೆ ಬರ್ರ. ನಾವು ಗಂಡಸ್ರು ಅಲ್ಲ, ಗಂಡಸ್ರು ಕಣಲೆ. ಗುರುಗಳೇ ಬಂದ್ರು ನೋಡಿ. ಇವನ್ಗೇನೋ ಎದೇನ ಇಲ್ಲ, ಅವನಿಗೆ ಏನೂ ಇಲ್ಲ. ಏನೋ ನಿಮ್ಮ ಸಮಸ್ಯೆ? ನನಗೆ 4 ದಿನದಿಂದ ನೆಗಡಿ ತಟ 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 ಅಂತ ಸೋರ್ತಾ ಇದೆ. ನಂಗೆ 2 ದಿನದಿಂದ ಬೇದಿ. ಅಲ್ಲ ಆ ತೊಳೆದ ಕೈ ಆರ್ತಾ ಇಲ್ಲ ಅಂತ ಹೇಳಕ್ ಮತ್ತೆ ಜಾಗಕ್ಕೆ ಇದನ್ನ ಹಾಕು. ನಿಂತು ಬಿಡುತ್ತಾ ತಿರ್ಗಾ? ಏನದು ಅಂತ ಕೇಳೋ ತ್ರಾಬೆ. ಹೌದು, ಏನಿದು? ಹುಣಸೆ ಹಣ್ಣು. ತಿರ್ಗಾ ಆಗಲ್ಲ ಬಿಡಿ. ಏನ್ ಕೂಳೆ ಕೊಡ್ತಾರೋ? ಅದಕ್ಕೆ ಗುರುಗಳೇ ಅವ್ರ ಮನೆ ಬಿಟ್ಟು ಓಡಿಸ್ಬಿಡಿ. ಏಯ್, ಮನೆಯನ್ನು ಬಿಟ್ಟು ಹೋಗ್ರು. ಗುರುಗಳೇ ನಂಗ್ ಚಾಕು ಕಂಡ್ರೇನೆ ಭಯ. ಇವ್ರೇನ್ ಲಾಂಗ್ ತೆಗಿತವ್ರೆ. ಅರುಕು ಪುರುಕು ಸುರುಕು ಬಹುಪರ. ಕಬ್ಬಣ ಅಂದ್ರೇನೆ ಭಯ. ನನ್ನ ಮಂತ್ರ ಶಕ್ತಿಯಿಂದ ನಿಮ್ಮನ್ನ ಮನೆ ಬಿಟ್ಟು ಓಡಿಸ್ತೀನಿ. ನನ್ನಲ್ಲಿರುವಂತ ಕ್ಷುದ್ರ ದೇವತೆಗಳನ್ನೆಲ್ಲ ಗುಡ್ಡೆ ಹಾಕಿ ನಿಮಗೆ ಗೊಬ್ಬರ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಮಂತ್ರವಾದಿ ಮಾರಿ ಛಾಯಿನಲ್ಲ. ನೀನ್ ತಲೆ ಕಡ್ದು ಕುಂಬಳಕಾಯಿ ಸಾರು ಮಾಡ್ಲಾ ಅಂದ್ರೆ ನಾವಿಬ್ರು ಅಣ್ಣ ತಮ್ಮನೆಲ್ಲ ಕಣ. ದುಷ್ಟ, ನನ್ನ ತಲೆಯನ್ನು ಕುಂಬಳಕಾಯಿಗೆ ಹೋಲಿಸುವೆಯಾ? ನೀನು ಅದಾಗಿ ಹೋಗು. ತೈ 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 ಸಿಂಗಾರಿ, ತೈ 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 ಬಂಗಾರಿ, ಜಮೀರ್ ಬಾರ್ಕಮಲೆ. ಆಯ್ತು ಬಿಡ್ರಲ್ಲ. ತೈ 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 ಸಿಂಗಾರಿ, ತೈ 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 ಬಂಗಾರಿ. ಏನ ತೈ 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 ಬಂಗಾರಿ ಅಂತ ಕರ್ಸ್ಬಿಟ್ರೆ ನಾವು ಜೈ 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 ಅಂತ ಹೋಗ್ಬಿಡ್ತೀವ. ಏನು ನಮಗ್ ಮನೆ ಬಿಟ್ಟು ಓಡ್ಸಕ್ಕೆ ಮಂತ್ರವಾದಿ ಕರ್ಕೊಂಡ್ಬಂದು ಪ್ಲಾನ್? ನಾನ್ ಯಾರಿಗೂ ಹೆದ್ರಲ್ಲ. ಎದ್ರಕೊಳ್ಳೆ. ಹೆದ್ರಲ್ಲ ಕಣಲೆ. ಒಂದ್ಸರಿ ಏ, ಎದ್ರಕೊಳ್ಳ. ಹೋಗು. ಒಂದೇ ಸರಿ ಏ, ಎದ್ರಕೊಳ್ಳ. ಹೋಗಲೇ. ಪರವಾಗಿಲ್ಲ ಕಣ. ಏನಿದ್ ಮುಗು ತುಂಬಾ ವರ್ಷ. ಅದು ಫೇಸ್ ವಾಶ್. ಹಿಂಗ್ ಮಾಡಿದ್ರೆ ಆಗಲ್ಲ ಕಣ. ಅವಳನ್ನ ಲವ್ ಮಾಡಿ ಅವನ್ ಮಾಡ್ಬೋದು. ಹಂಗ್ ಮಾಡಿದ್ರೆ ಇಲ್ಲಿರೋರೆಲ್ಲ ಕೆರ ತಗೊಂಡು ಹೊಡಿತಾರೆ. ಹಂಗಂತ್ಯಾ? ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡು, ಅವಳನ್ನ ಲವ್ ಮಾಡು. ಆ ಬಿಲ್ಡಿಂಗು ನಮ್ದೆ, ಆ ಬಿಲ್ಡಿಂಗು ನಮ್ದೆ. ಅದಂಗೋ ಲೇ, ಬೆಂಗಳೂರಲ್ಲಿ ಎಲ್ಲಾರು ಮತ್ತೇನ್ ಮಾಡಿದ್ದು? 4 ಮನೆ ಇಟ್ಕೊಂಡು ಹೆಂಗ್ ಮಾಡಿದಾರ ಅಂತ ಮಾಡಿದ್ಯಾ? ಹಿಂಗೆ ಮಾಡಿರೋದವ್ರು. ಹೌದಾ? ಸರಿ, ಆದ್ರೆ ನನಗೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ಹುಟ್ಟೋ ಮಗುಗೆ ಫಸ್ಟ್ ನೈಟಿಗೆ ಎಕ್ಸ್ಪೀರಿಯನ್ಸ್ ಬೇಡ, ಇದು ಅದೇ ಲಿಸ್ಟಿಗೆ ಸೇರುತ್ತೆ. ಇವಾಗ ನೀನ್ ಟ್ರೈ ಮಾಡೋ. ನಿಂಗಾಗ್ಲಾ ಅಂದ್ರೆ ನಾ ಟ್ರೈ ಮಾಡ್ತೀನಿ. ಅದೆಷ್ಟೇ ಕಷ್ಟ ಆದ್ರೂ ಸರಿ, ನಾನು ಒಬ್ಬನೇ ಮಾಡ್ತೀನಿ. ನಿನಗೆ ಚಾನ್ಸ್ ಬಿಟ್ಟು ಕೊಡಲ್ಲ. ಆಶೀರ್ವಾದ ಮಾಡು. ದೀರ್ಘ ಸುಮಂಗಲಿ ಭವ. ಒಂದ್ ಗ್ಲಾಸ್ ನೀರ್. ಅಮ್ಮ ಯಾವನ ಬರ್ಗಟ್ಟವನೆ, ಒಂದ್ ಗ್ಲಾಸ್ ನೀರಂತ ಬಡಿ. ನೀನೇನಾ ಬರ್ಗೆಟ್ಟಿದ್ದು? ಹೌದು, ಆದ್ರೆ ನೀರಿಗಾಗಿ ಅಲ್ಲ, ನಿನಗಾಗಿ. ಅವಳು ಬಂದ್ಲು. ಈಚೆ ಕಳಿಸು. ನಾನೇ ಹೋಗ್ತೀನಿ. ಮೈನಾ, ಏನ ಭಯ ಆಗ್ತಿದೆ ಕಣ. ಈಚೆ ಬಾ. ನಾನೇ ಹೋಗ್ತೀನಿ. ಮೈನಾ, ಹಾ ಮೈನಾ, ನಾನು ನಿನಗೆ ಮಾಡ್ಲಾ ಲವ್? ನೋಡು, ಇವತ್ತು ರಾತ್ರಿನೇ ನಾವು ಮನೆ ಬಿಟ್ಟು ಓಡೋಗ್ಬಿಡೋಣ. ಮದ್ವೆ ಮಾಡ್ಕೊಂಡು ಹನಿಮೂನ್ ಮುಗಿಸ್ಕೊಂಡು ಬಂದ್ಬಿಡೋಣ. ನಿಮ್ಮಪ್ಪ ಕ್ಷಮಿಸಿ ಆಶೀರ್ವಾದ ಮಾಡ್ಬಿಡೋಣ. ಅಮ್ಮ ನೀರ್ ಕೊಟ್ಟು ಬಂದ್ಯಾ? ಪಾಪ ಬಂದಪ್ಪ. ಮೈನಾ, ಮೈನಾ, 12ವರೆಗೆ ಬಸ್ ಸ್ಟಾಪ್ ಅಲ್ಲಿ ಕಾಯ್ತಿರ್ತೀನಿ. ಬರ್ತೀಯಲ್ಲ? ಬರ್ತೀಯಲ್ಲ? ಲೇ, ಬರ್ತೀನಿ ಅಂತ ಟಾಟಾ ಮಾಡಿ ಹೋದ್ಲು ಕಣ. ಹಂಗಾದ್ರೆ ಆನ್ಲೈನ್ ಅಲ್ಲಿ 2 ಬೆಡ್ಶೀಟ್ ಬುಕ್ ಮಾಡೋಣ ಬಾ. ನಡಿ. ನನ್ ಮಗಳೇ ಕಾಣಿಸ್ತಿಲ್ವಲ್ಲಪ್ಪ. ಮೈನಾ ಮೈನಾ, ನನ್ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟು. ನನಗೆ ರೆಂಟೆಡ್ ನನ್ನ ಮಕ್ಕಳ ಮೇಲೆ ಡೌಟು. ಲೇ ಬಂಡ್ರು ಆಚೆಗೆ. ಎಲ್ಲ ನನ್ನ ಮಗಳು. ನಿಮ್ ಮಗಳಿಲ್ವಾ? ಲೇ ಮಂಜ, ನನ್ಗೂ ಒಂದ್ ಮಾತು ಹೇಳ್ದೆ ಕರ್ಕೊಂಡೋಗ್ಬಿಟ್ಟನು. ನಮ್ಗೆ ಗೊತ್ತಿಲ್ಲ. ಆ ಕಳ್ಳ ಮುಂಜ ಎಲ್ಲಿದಾನ? ಯಾವ ಕಳ್ಮಂಜ? ಆ ಕಳ್ಮಂಜ ಲ್ಯಾಗ್ ಮಂಜಿಂಗ್ ಬೇದಿ ಅಂತ ಅದಕ್ಕೆ ಹುಣಸೆ ಹಣ್ಣು ಮೆತ್ತಕ್ ಹೋಗಿದ್ದಾನೆ. ಏನ್ರ ಇದು ಬೆಳಗ್ಗೆ ಬೆಳಗ್ಗೆ ಗಲಾಟೆ? ಎಲ್ಲೋ ನನ್ನ ಮಗಳು. ಲೇ, ಲೇ, ಲೇ,
ಈ ಓನರ್ ಗಳಿಗೆ ಯಾರೋ ಪಟಾಕಿ ಇಟ್ಟಿದ್ದು ನನ್ನ ಮಗಳು ಎಲ್ಲಿ ಅಂತ ಹೇಳ. ನಿನ್ ಮಗಳ ಟೈಮ್ ಸೆನ್ಸೇ ಇಲ್ಲ. ರಾತ್ರಿ 12:30 ಬಸ್ ಸ್ಟಾಪ್ ಅಲ್ಲಿ ಕಾಯ್ತಿರು ಬರ್ತೀನಿ ಅಂತ ಹೇಳಿದ್ಲು. ಬೀದಿಲಿರೋ ನಾಯಿ ಎಲ್ಲ ಬಂದು ಅವಳು ಬರ್ಲಿಲ್ಲ. ಮಲಗಿರ್ತಾಳೆ ಅಂತ ನಾನೇ ವಾಪಸ್ ಬಂದ್ಬಿಟ್ಟೆ. ಅಂದ್ರೆ ನನ್ನ ಮಗಳು ನಿನ್ ಜೊತೆನೂ ಬಂದಿಲ್ವಾ? ಇಲ್ಲ ಲೇ ನಿನ್ ಜೊತೆನೂ ಬಂದಿಲ್ವೇನಾ? ಎಷ್ಟೊತ್ತಿಗೆ? ರಾತ್ರಿ. ಹಗ್ಲು ನಾನು ನೋಡಿದ್ರೆ ಹೆದರ್ಕತ್ತಾಳೆ, ಇನ್ ರಾತ್ರಿ ನೋಡ್ರೆ ಕೊಕ್ಕಂಡೇ ಬಿಡ್ತಾಳೆ. ನಿನ್ ಜೊತೆನೂ ಬಂದಿಲ್ಲ, ನಿನ್ ಜೊತೆನೂ ಬಂದಿಲ್ಲ. ಮತ್ ಯಾರ ಜೊತೆಗೆ ಹೋದ್ಲು? ಯಾರ ಜೊತೆ ಹೋದ್ಲು? ಅಯ್ಯೋ ಮುತ್ತಚ್ಚಿರ ಪರ, ನಾನು ಕಣ್ಣಿಟ್ಟ ಹುಡುಗಿ ನಂಪರ. ಹೆಸರಿಗೆ ತಕ್ಕಂಗ್ ರಾಕ್ಷಸ ಆಗ್ಬಿಟ್ಟಲ್ಲೇ. ಮಾವ ಹೇಗಿದೆ ನಮ್ ಜೋಡಿ? ಕಡ್ಡಿಗೂ ಕುಲ್ಫಿಗೂ ಜೋಡಿ ಮಾಡ್ದಂಗಿದೆ. ಅಪ್ಪ ಆಶೀರ್ವಾದ ಮಾಡಿ ನೀವು. ಮಾಡಲ್ಲ. ಅಲ್ಲೇ ಈ ತಾಯಿ ಮಾತ್ರ ಚಿಕ್ಕದಾಗಿರ್ಲೋ. ಚಿಕ್ಕ ತಾಯಿ ಬಾಳಿ ಮೈನಾ 12:30 ಬಸ್ ಸ್ಟಾಪ್ ಅಲ್ಲಿ ಕಾಯ್ತಿರು ಬರ್ತೀನಿ ಅಂತ ಹೊಲ್ಲಿ ಕಿಸ್ಕೊಂಡು ಟಾಟಾ ಮಾಡ್ರಲ್ಲೇ. ಲೇ ಸುಟ್ಟೋಗ್ರು ಹಾಗಲ್ಕಾಯಿ ಮೊಸಡೇವನೆ. ನಾ ಹೇಳಿದ್ದು ಬರಲ್ಲ ಅಂತ. ನೀನ್ಯಾಕೆ ಹಾಗೆ ತಿಳ್ಕೊಬೇಕು ಅಣ್ಣ? ಲೇ ಅಣ್ಣ, ನೀನ್ ಯಾಕೆ ಹೆದರ್ಕತ್ಯಾ? ಸುಮ್ನೆ ಬೇಡ. ಚಿಣಮಣಕ್ಕೆ ನೀನ್ ಇಲ್ದಿದ್ರೇನೆ ಪಕ್ಕದ ಬೀದಿಲಿ ಒಬ್ಬ ಓನರಿಗೆ 4 ಬಿಲ್ಡಿಂಗ್ ಇದೆಯಂತೆ, ಅವನಿಗೂ ಒಬ್ಳೆ ಮಗಳು. ಏನ್ ಲೈಫ್ ಪೂರ್ತಿ ಹಿಂಗೆ ಆಗೈತಲ್ಲ, ಒಂದ್ ಹುಡುಗಿ ಸಿಗಲ್ವಲ್ಲ ನಿಂಗೆ, ಹೆಂಗೋ? ಯಾರೋ ಮಾಟ ಮಾಡಿಸ್ಯಾರ. ಓಕೆ ನಾರಾಯಣ್ ಸರ್, ಹೆಂಗ್ ಅನ್ಸ್ತು ಈ ಸ್ಕಿಟ್ ನಿಮ್ಗೆ? ತುಂಬ ಲೈಟು ಕಂಟೆಂಟು ಬಟ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಬಸವರಾಜ್ ಅಂಡ್ ಕಾರ್ತಿಕ್ ಅಂಡ್ ನೀಲ. ನಿಮ್ಗಳ ಟೈಮಿಂಗ್ಸಿಂದ ಈ ಸ್ಕಿಟ್ಟು ನಮಗೆ ನಗು ತರಿಸ್ತೇ ಹೊರತು ಕಂಟೆಂಟ್ ತುಂಬ ಸುಮಾರಾಗಿದೆ. ನೀವೆಲ್ಲ 5 ಜನ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಎಲ್ಲೋ ಲೈಟಾಗಿ ಎಲ್ಲೋ ಬೋರ್ ಆಗೋ ಪರಿಸ್ಥಿತಿ ಬಂದಾಗ ಜಗ ಎಂಟ್ರಿ ಆದ. ಆ ಸಾಂಗ್ಗಳನ್ನು ಬಳಸ್ಕೊಂಡ ರೀತಿ ನಮ್ಮ ಡೈರೆಕ್ಟ್ರು ಎರಡು ಮೈನಾ ಸಾಂಗ್ ಬಳಸ್ಕೊಂಡಿದ್ದಾರೆ. ಎರಡೂ ಕೂಡ ಅದ್ಭುತವಾದಂಥ ಸಾಂಗ್ಗಳು. ಬಟ್ ಚೆನ್ನಾಗಿತ್ತು. ಪ್ರೆಸೆಂಟೇಷನ್ ವಾಸ್ ಸೂಪರ್, ತುಂಬ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್, ಮೇಡಮ್, ಕಲಾವಿದರು ನಮ್ಮ ನೀಲ, ಜಗದೀಶ, ಬಸವರಾಜು ಆ್ಯಂಡ್ ಜಗದೀಶ್ ಸೂಪರ್. ನೀವುಗಳು ನೋಡೋ ಹಾಗೆ ಮಾಡಿಬಿಟ್ರಿ ಈ ಸ್ಕಿಟ್ನ. ಸೂಪರ್ ಟೈಮಿಂಗ್. ನೀಲ ಆ್ಯಸ್ ಯೂಶಲ್ ನಿನ್ನ ಬಾಡಿ ಲ್ಯಾಂಗ್ವೇಜು, ನಿನ್ನ ಮ್ಯಾನರಿಸಮು ತುಂಬಾ ಹೊಸದಾಗಿ ಅಂತ ಕಾಣುತ್ತೆ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರಿಗೆ ಹೇಗೆ ಅನಿಸ್ತು ಈ ಸ್ಕಿಟ್ಟು? ಸರಿಯಾದ ಅವಕಾಶ ಸಿಕ್ಕರೆ ಬಹಳ ಎತ್ತರಕ್ಕೆ ಬೆಳೆಯುವಂಥ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ ಖಂಡಿತವಾಗಿಯೂ. ಹೇಳಿದಾಗೆ ಬಿಗಿನಿಂಗಿಂದನೇ ಹೋಗ್ತಾ ಲಾಸ್ಟಿಗಂತೂ ಅದು ಈಜಾಡೋದೊಂದು ಪ್ರೇಮ ಗಿಮಚಾನ ಇದು ಭಾಳ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್. ನನಗೆ ಒಬ್ಬೊಬ್ಬರಿಗೆ ಹೇಳೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಈಕ್ವಲಾಗಿ ಫೈಟ್ ಮಾಡ್ದಂಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಅಮೃತ? ಎಸ್, ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯ್ತು ನೋಡೋದಕ್ಕೆ. ಆ್ಯಂಡ್ ವೆರಿ ಎಂಟರ್ಟೈನಿಂಗ್ ಇಟ್ ವಾಸ್. ಆ್ಯಂಡ್ ಇವ್ರ 3 ಜನ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಪರ್ಫಾರ್ಮೆನ್ಸ್ ವಾಸ್ ಗ್ರೇಟ್. ಚೆನ್ನಾಗಿತ್ತು, ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮೃತ. ಹಳ್ಳಿಕಟ್ಟೆ ಅಂಡ್ ತಮಾಸ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಸ್ಕಿಟ್ಗೆ. ಹೋಗ್ಬ ಮಾವ, ಹೇಳು ಬಾವಾ. ನನ್ನ ಮಗಳೇ ಹೀರೋಯಿನ್ ಸಿನಿಮಾದಲ್ಲಿ ಈ ಶಾಕಾಂಬರಿ ಮಾತಾ ಅನ್ನೋದು ತುಂಬಾ ರಿಪೀಟ್ ಆಗ್ತಿದ್ದಂತೆ. ಜೈಪುರ ಶೂಟಿಂಗ್ ಇತ್ತಂತೆ. ಏನಿದು ಶಾಖಾ ಮಾತಾ, ಏನಿದು? ಅವ್ರು ಹೇಳಿದ್ರು ಜೈಪುರ್ ಅಲ್ಲಿ ಫ್ಲೈಟ್ ಇಳಿದ್ರು, ಅಲ್ಲಿಂದ ಒಂದು 70 ಕಿಲೋಮೀಟ್ರ್ ಅಂತಂದ್ವಿ. ಸರಿ 70 ಕಿಲೋಮೀಟ್ರ್ ಹೋಗ್ತಾನೆ ಇದೀವಿ ಬಾಬಾ. ಬೆಳಗ್ಗೆ ಹೋಗಿ ಇಳಿದವರು ಸಂಜೆ ಆದರೂ ಹೋಗ್ತಾನೆ ಇದೆ ವೆಹಿಕಲ್, ಸಿಗ್ತಾನೆ ಇಲ್ಲ. ಯಾರನ್ನಾದರೂ ಕೇಳಿ ಮೇಡಮ್ ಈ ಸಾಂಬಲ್ ಯಾಕೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸಾಕಂಬ್ರಿ ಮಾತಾ ಟೆಂಪಲ್ ಇದೆಯಲ್ಲ ಅಲ್ಲೋ ಕೇಳಿ ಅಂತ. ಕೊನೆಗೆ ಅಲ್ಲಿ ಹೋದ್ರೆ ಎಲ್ಲ ಹಿಡ್ಕೊಂಡ್ಬಿಟ್ರು ಸಾಕಂಬ್ರಿ ಮಾತಾ ಅಂತ. ಅದು ಕೊನೆಗೆ ಹೆಸರು ಅವರಿಂದ ಈಗ ನಮ್ಮ ಹೀರೋಯಿನಿಗೆ ಶಿಫ್ಟ್ ಆಗ್ಬಿಟ್ಟಿದೆ. ಇವತ್ತಿಗೂ ಒಂದು ಫೋನ್ ಕಾಲ್ ಮಾಡಿದ್ರು ಕೂಡ ನನ್ನ ಹೆಸರು ಕರೆಯಲ್ಲ. ಹಿ ಕಾಲ್ಸ್ ಮೀ ಸಾಕಂಬ್ರಿ ಮಾತಾ. ನಮ್ಮ ಶೋನಲ್ಲೂ ಹಂಗೆ ಕರೆಯೋಣ, ಅದೇ ಶಾಕಾಂಬರಿ ಮಾತಾ. ನಿಮ್ಗೆ ಗೊತ್ತಿಲ್ಲ? ಬಾಯಿಂದ ಸರ ತೆಗಿತು. ಇಂಟರ್ನ್ಯಾಷನಲ್ ಲೆವೆಲ್ ಡೈರೆಕ್ಟರ್ ಆಗಿದ್ದೀವಪ್ಪ ನಾವು. ಏಯ್, ಪ್ರೊಡ್ಯೂಸರು ಆಕ್ಟರ್ ಅಂತ ಏನಾರು ಅನ್ಕೋ, ಡೈರೆಕ್ಟರ್ ಅಲ್ಲ ಸಾರಿ, ನಾವು ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಕ್ಚುಲಿ ನಾವು ಪ್ರೊಡ್ಯೂಸರ್. ಏನ್ ತಿರ್ಗಿಸ್ಬಿಟ್ಟೆ ಇಲ್ಲ ಸರಿಗೆ? ಸ್ಪಾಂಟೇನಿಯಸ್ ಆಗಿರುವಂತ ಡೈಲಾಗ್ ನಂಗೆ ಇಲ್ಲ, ತುಂಬಾ ಅಲ್ಲಿಂದ ತಿರುಗಿಸಿರೋ ತಿರುಗಿಸ್ಕೊಬಿಟ್ಟ. ನಮ್ದು ನಾನು ಫಸ್ಟು ಅದ್ ಮಾಡ್ತಿದ್ನಲ್ಲ, ನಮ್ಗೆ ಕನ್ಫ್ಯೂಸ್ ಆಯ್ತು. ಈಗ ಡೈರೆಕ್ಟ್ ಇದೆಲ್ಲ ಹಾಕೊಂಡ್ರೆ ಇದೆಲ್ಲ ಪ್ರೊಡ್ಯೂಸರ್ ಅಲ್ವಾ? ಸೊ ಆ ಥರ. ಅಂದ್ರೆ ಈ ಚಿನ್ನದ ಉಂಗುರ ಎಲ್ಲ ತೋರಿಸ್ಕೊ ಓಡಾಡದೆ ಪ್ರೊಡ್ಯೂಸರ್ ಅಂತ. ಮೆಚ್ಚಿದೆ ಕಣ ಕಿರೀಟ ನಿನ್ಗೆ ಇವತ್ತು. ನಿರಂಜನ್ ಯಾರ್ಯಾರಿಗೂ ಹೇಳ್ಬಿಟ್ಟಿದ್ಯಾ ಕಣೋ. ಕಾರ್ತಿಕ್ಗೆ ಒಳ್ಳೆ ಭವಿಷ್ಯ ಇದೆ. ತುಂಬಾ ಒಳ್ಳೆ ಭವಿಷ್ಯ ಇದೆ ಕಣ. ಸರಿ, ಏನು ಮ್ಯಾಟ್ರ್ ಏನು? ಇವಾಗ ನಾವು ಒಂದು ಸಿನಿಮಾ ಮಾಡ್ಬೇಕು. ಮಾಡು. ಯಾರು ಬೇಡ ಅಂದ್ರು? ನನ್ನ ಮಗಳೇ ಹೀರೋಯಿನ್ನು. ನಿನ್ನ ಮಗಳ ಹೀರೋಯಿನ್ ಆಗ್ಲಿ, ಡೈರೆಕ್ಟರ್ ಯಾರು?
ಡೈರೆಕ್ಟರ್ ಯಾರಾದ್ರೂ ನಮ್ಗೇನು, ನನ್ನ ಮಗಳೇ ಹೀರೋಯಿನ್. ಹೀರೋ ಯಾರು? ಹೀರೋ ಯಾರಾದ್ರೇನು, ನನ್ನ ಮಗಳು ಹೀರೋಯಿನ್. ಒಂದು ತೆಗೆದು ಬಿಡ್ಲಾ ಇಲ್ಲ ಬಿಟ್ಟು ತೆಗಿಲ್ಲ, ಹೆಂಗೆ? ಕರೆಕ್ಟ್ ಆಗಿ ಸರಿ. ಇವಾಗ ಪ್ರೊಡ್ಯೂಸರ್ ಯಾರು? ಪ್ರೊಡ್ಯೂಸರೇ ನಾನು, ಇಂಟರ್ನ್ಯಾಷನಲ್ ಲೆವೆಲ್. ಅದೇ ಗೊತ್ತಾಗ್ತಾ ಇದೆ ಹೆಂಗ್ ಮಾಡ್ತೀಯ ನೀನ್ ಪ್ರೊಡ್ಯೂಸ್ ಅಂತ ಗೊತ್ತಾಯ್ತು ಈಗ. ಅದೇ ಗೊತ್ತಾಯ್ತು. ನಾವು ದುಬೈ ಹೋದ್ರೆ ಸೆಂಟ್ ಬಾಟ್ಲ್ ಹಂಗೆ ಕಳಿಸ್ತಾರ ಗೊತ್ತಾ? ಎಲ್ಲಿ ಮಾಡ್ಕೊಳಕ್ಕೆ? ಓಕೆ ಇರ್ಲಿ. ಈಗ ನಿನ್ ದುಡ್ಡು ಎಲ್ಲಿಂದ ತರ್ತಿದ್ಯಪ್ಪ ಪ್ರೊಡ್ಯೂಸ್ ಮಾಡಕ್ಕೆ? ದುಬೈಯಿಂದ ಡಾಲರ್ಸ್. ದುಬೈಯಲ್ಲಿ ಡಾಲರ್ಸ್? ಅಲ್ಲೇ ಗೊತ್ತಾಯ್ತು ಬಿಡು. ಯಾಕೆ ದುಬೈಲ್ ಮತ್ತೆ ಯಾವ್ದು? ದುಬೈಯಲ್ಲಿ ಬೇರೆ ಕಣ, ದುದಿ ಅಂತ. ಓ ಇದು ದುಬೈ ತುದಿನಾ? ತುದಿಯಲ್ಲ ಕಣ. ಕರೆಕ್ಟ್ ಆಗಿ ನಿನಗೆ ಹೇಳ್ಬೇಕು ಅಂದ್ರೆ ದುಬೈಯಲ್ಲಿ ದಿನಾರ್ ಕಣ. ಡಿನ್ನರ್ ಬೇಡ, ನಾವು ಸಂಜೆ ಊಟ ಕೊಡ್ಸ್ಬಿಡ್ತೀವಿ. ಡಿನ್ನರ್ ಎಲ್ಲ ಕೊಡ್ಸಕ್ಕಾಗಲ್ಲ. ಬೇಡ ಬಿಡು. ಸರಿ ಇವಾಗ ಕರೆಕ್ಟ್ ಆಗಿ ಹೇಳು, ಏನಕ್ಕೆ ಬಂದಿದೆ, ಯಾರು ಹೀರೋ? ನಿನ್ನ ಮಗಳು ಹೀರೋಯಿನ್ ಗೊತ್ತಾಯ್ತು. ಹೀರೋ ಯಾರು? ನ್ಯಾಷನಲ್ ಅವಾರ್ಡ್ ತಗೊಂಡು ಇಲ್ಲೇ ಇದಾರೆ, ಹೀರೋ ಯಾರು ಕೇಳ್ತಿರಲ್ಲ, ಅವ್ರನ್ನೇ ಮಾಡ್ಬಿಡೋಣ. ಇವ್ರನ್ನೇ ಮಾಡ್ಬಿಡೋದು. ಸರ್ ನಾವು ಸಿಕ್ಕಾಪಟ್ಟೆ ಪ್ರೊಡ್ಯೂಸರು. ದುಬೈ ದುಡ್ಡು ನಮ್ದು, ಅಲ್ಲಿ ಅಂತ ಗ್ರಾಮ್ಸ್ ಪಾಮ್ಸ್ ಕೊಡ್ತಾರಂತ, ನಾವು ಕೆಜಿ ಗಟ್ಲೆ ಕೊಡ್ತೀವಿ. ಬನ್ನಿ. ನೋಡಿದ್ರೆ ನಮಗೆ ಬೇಡ ಅನ್ನಿಸ್ತಾ ಇದೆ. ಓಕೆ, ಈಗೇನಪ್ಪ ಅವ್ರನ್ನ ಕರ್ಸ್ಬೇಕು ಇವಾಗ? ಮತ್ತೆ ಆಡಿಷನ್ ಮಾಡೋದು ಬೇಡವಾ? ನೀನ್ ಆಡಿಷನ್ ಬೇರೆ ಇದೆಲ್ಲ ಸುಮ್ಮನೆನಾ? ಆಡಿಷನ್ ಮಾಡ್ಬೇಕು. ಫಸ್ಟ್ ನಿಮ್ಮ ಮಗಳನ್ನ ಕರ್ಸಿ. ಓಯ್ ಮಗಳೇ, ಹಾಯ್ ನಿರಂಜನ್, ಎಲ್ಲೋ ಪ್ಲೀಸ್. ಇದೇ ದುಬೈಲಿ ಹುಟ್ಟಿದ ಬೆಂಗಳೂರಲ್ಲಿ ಹುಟ್ಟಿದೆ ಇದು? ಇದು ಬೆಂಗಳೂರಲ್ಲಿ ಸಿಕ್ಕಿದ್ದು. ಓಕೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರು, ನತದೃಷ್ಟ ಸಂಚಾರಿ ವಿಜಯ್ ಅವರು. ವಾವ್, ಇಲ್ಲೇ ಸೆಲೆಕ್ಟ್ ಆಗ್ಬಿಟ್ಟು. ವಾವ್. ಇವಾಗ ಹೀರೋ ಬಂದಾಯ್ತು, ಏನ್ ಮಾಡ್ಬೇಕು ಇವಾಗ? ಸರ್ ಸರ ಕಾಣಿಸ್ಬೇಕಲ್ಲ? ಸರ ಕಾಣಿಸಿದ್ರೆ ಉಂಗ್ರ ಕಾಣಿಸಲ್ಲ. ಸರ ಕಾಣಿಸಿದ್ರೆ ಉಂಗ್ರ ಕಾಣಿಸಲ್ಲ. ಪರ್ಫೆಕ್ಟ್. ಇದು ಚಿನ್ನದ ಕೋಟಿಂಗ್ ಅಲ್ಲಿ ಉಡ್ದಾರ ಮಾಡಿಸಿದ್ದಲ್ಲ ಅದು? ಇರ್ಲಿ ಬಿಡು. ಸರಿ ಇವಾಗ ಆಡಿಷನ್ ಮಾಡು. ಸರ್ ನಮ್ದು ಫುಲ್ ಕಾಮಿಡಿ ಫಿಲ್ಮ್. ನೀವು ಡಿಫ್ರೆಂಟ್ ಆಗಿ ನಗ್ತಿರಂತಲ್ಲ, ನಕ್ಬಿಡಿ. ಇದೇ ಆಡಿಷನ್. ನಾವೆಲ್ಲ ಇಂಟರ್ನ್ಯಾಷನಲ್ ಲೆವೆಲಿಗೆ ಆಡಿಷನ್ ಮಾಡೋದು, ಏನು ಇಂಡಿಯಾ ನ್ಯಾಷನಲ್ ಲೆವೆಲ್ ನಮ್ಗೆ ತಾಗದೇ ಇಲ್ಲ, ಇಂಟರ್ನ್ಯಾಷನಲ್. ಅದೇ ಗೊತ್ತಾಯ್ತು. ಈಗ ನಾನು ನಿಮ್ಗೆ ಆಡಿಷನ್ ಕೊಡ್ತೀನಿ ನೋಡಿ. ಹಾಂ ಸರ್. ನೀವು ಹಂಗೆ ಮಾಡ್ಬೇಕು. ಈಗ ಹಾ. ನೀವು ಮಾಡಿ ನೋಡೋಣ. ನಾವು ಅದಕ್ಕಿಂತ ಡಿಫ್ರೆಂಟ್ ಆಗಿ ಅನ್ಬೇಕು. ನೀನ್ ಪ್ರೊಡ್ಯೂಸರ್ ಕಡೆ ಆಕ್ಟರ್ ಅಲ್ಲ ಓ ನೀನು. ಸಾರಿ. ನೀ ಯಾಕೆ ಆಡಿಷನ್ ಕೊಡ್ತಾ ಇದೀಯಾ? ಓಕೆ, ಇವಾಗ ನೋಡಬಾ, ನಿನ್ ಮಗಳಿದ್ದಾಳೆ, ಹೀರೋ ಇದಾರೆ, ಅವ್ರಿಬ್ರು ಸೇರ್ಸ್ ಒಂದು ಆಡಿಷನ್ ಮಾಡಿ ನೋಡೋಣ. ಅದು ಆಡಿಷನ್ ಆಗ್ಬಿಡುತ್ತೆ. ಓಕೆ, ಆಗ್ಲಿ ಬಿಡಿ. ಓ ರೆಡಿ. ಅಪ್ಪ ಇಂಟರ್ನ್ಯಾಷನಲ್ ಅಂತ ತಲೆ ಕೆಡ್ಸ್ಕೊಬೇಡ, ಎಲ್ಲ ನಾನಿದ್ದೀನಿ. ಓಕೆ ಡ್ಯಾಡ್. ಹೋಗಮ್ಮ ಹೋಗು. ಯಾರು ಹೇಳ್ದ ಅಪ್ಪ ಹೇಳಮ್ಮ, ಏನ್ scene? ಕಂತ್ರಿ ಲೋಕಲ್ ಪಕ್ಕ ಲವ್ ಸೀನ್. ಲವ್ ಸೀನ್. ಓಯ್ ಮ್ಯೂಸಿಕ್ ಒಂದು ಸಾಂಗ್ ಹಾಕೋ. ನೀನ್ ಡ್ಯಾನ್ಸ್ ಮಾಡ್ಬೇಕು ಅವರು. ಡ್ಯಾನ್ಸ್ ಮಾಡ್ಬೇಕು. ಮಾಡ್ತಾರೆ ಬಿಡ. ನೀನೇನ್ ಗೆಣಸ್ಕೆತ್ತಿದ್ಯಾ? ಬಾ ಸೈಡ್ ಹೋಗ. ನಿರಂಜನ್, ಹೇಳಮ್ಮ. ಫ್ಯಾಮಿಲಿ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ನಿಂಗೆ? ಏನ್ ಕೇಳ್ತೇನೆ, ನಾನು ಸಂಸಾರಸ್ಥಾನೆ. ಯಾಕೆ ಇವಾಗ ಈ ಪ್ರಶ್ನೆ ಕೇಳ್ತಾ ಇದೀಯಾ? ನೋಡು, ಈ ಸಂಸಾರ ಅನ್ನೋ ಸಂಗೀತದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ದಾಗ ಬರ್ತಾ ಇದ್ದಾರೆ ನಮ್ಮ ಚಿಲ್ಲರ್ ಪಾರ್ಟಿ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಚಿನ್ನ, ಮುದ್ದು, ಬಂಗಾರು, ಬಾರ ಆಚೆ. ನೀವು ಬಂದಿಟ್ರಾ? ಚಿನ್ನ, ಏನೇ ಕಾರ್ಪೊರೇಷನ್ ಅವರು ರೋಡ್ ಹತ್ತಂಗೆ ಕಾಲಲ್ಲೇ ಹಾಲಾಗಿತ್ತಾ ಇದ್ಯಾ? ಹೋಗಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅಲ್ಲಲ್ಲೇ ನಾಚಿಕೆನೇ ಚಪ್ಪಲಿ ತರ ಆಚೆ ಬಿಟ್ರು ಈ ಕಾಲದಲ್ಲಿ ಮೈ ಮೇಲೆ ನಾಚಿಕೆನ ಆಭರಣ ತರ ಹಾಕೊಂಡು ಈ ರೇಂಜ್ ನಡೀತಿದ್ದಾಳಲ್ಲ, ಇದನ್ನ ಹೇಳ್ಬೇಕಲ್ಲ. ಸರ್, ನನ್ನ ಹೆಂಡತಿ ನಾಚ್ಕೋತಾ ಇದ್ದಾಳೆ. ಮೇಡಮ್, ನನ್ನ ಹೆಂಡತಿ ನಾಚ್ಕೋತಾ ಇದ್ದಾಳೆ. ಏನು ಅಂದ್ರೆ? ಹೋಗಪ್ಪ, ಬೇಜಾರ್ ಮಾಡ್ಕೋಬೇಡ ಚಿನ್ನ. ನಾನ್ ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ನೀವೇ ಬಂದಿದ್ದೀರಲ್ಲ, ಸಾಕ್ ಬಿಡಿ. ನಂಗೆ ನೀನ್ ಹಿಂಗ್ ಅಂತ್ಯ ಅಂತ ನಂಗೆ ಗೊತ್ತು, ಹಾಗಂತ ಸುಮ್ನಿರಕ್ಕಾಗುತ್ತಾ? ತಗೋ, ಹೂ ಮುಡ್ಕೋ. ಹಾ, ಹೂವ ನೀವೇ ಮುಡ್ಸಿ. ಸರಿ. ಹಾ, ರೆಡಿಮೇಡ್ ಗಂಡ ಕ್ಲಿಪ್ ಸಮೇತ ತಗೋ ಚಿನ್ನ, ಸ್ವೀಟ್ ತಿನ್ನು. ಹಾ, ಸ್ವೀಟಾ? ನೀವೇ ತಿನ್ಸಿ. ಸರಿ. ಎಲ್ಲಿ ಆ ಮಾಡು. ಆ 8 ಗಂಟೆಗೆ ಬರ್ತೀನಿ ಅಂದವರು 6 ಗಂಟೆಗೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ಆಫೀಸ್ ನಲ್ಲಿ ದಿನ ನಿಂದೆ ಗುಂಗು ಚಿನ್ನ. ಹೌದಾ? ಹೂ
ತಪ್ಪು ಮಾಡ್ದವ್ರಿಗೆ ಬೈಯಕ್ಕಾಗ್ತಾ ಇಲ್ಲ, ಯಾರಿಗೂ ಆರ್ಡರ್ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಮನೆಗ್ ಬರ್ತೀನೋ ಅನ್ಸ್ಬಿಟ್ಟಿರುತ್ತೆ. ರೀ, ನೀವೇ ನನ್ ಪಾಲಿನ ದೇವ್ರು. ದೇವ್ರೆ ನೋಡಿದ್ರೆ ನಮ್ಮನೆ ದೀಪನ ಗಂಡನ್ ಪ್ರಾಣನ ತಾಳಿಲೇ ಹಿಡ್ಕೊಂಡು ಹೆಂಗ್ ಕಣ್ಣು ಗೊತ್ಕೋತಾ ಇದ್ದಾಳೆ ಅಂತ. ನಾವು ನಂಬಲ್ಲ ಐ ಲವ್ ಯು. ಇದನ್ನ ಹೆಮ್ಮೆಯಿಂದ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ. ಇಡೀ ಪ್ರಪಂಚಕ್ಕೆ ಹೇಳ್ತೀನಿ ಅಂತ ನನಗ್ ಮಾತ್ರ ಹೇಳ್ತಾ ಇದ್ದೀರಾ? ನೀನೇ ಅಲ್ವೇನೆ ನನ್ ಪ್ರಪಂಚ. ಹೋಗಪ್ಪ, ನಂಗೆ ಕಿತ್ತು ತಿಂತಾ ಇದೆ. ಅಲ್ಲ ಚಿನ್ನ, ಮದ್ವೆ ಆಗಿ 1 ವಾರ ಆಯ್ತು, ಒಂದ್ಸರಿನಾದ್ರೂ ಐ ಲವ್ ಯು ಅಂದಿದ್ಯಾ? ನೀವು ಅಂದ್ರೆ ಇಷ್ಟ ಅಂತ ನಾನು ಹೇಗೆ ಹೇಳಿ? ಕಿತ್ತು ತಿಂತಾ ಇದೆ. ನಿನ್ನ ಹೆಸರು ಸಂಗೀತ. ನೀನು ಆ ಮಾತಾಡಿದ್ರೆ ಸಂಗೀತದ ತರನೇ ಇರುತ್ತೆ. ಒಂದೇ ಒಂದ್ಸರಿ ನನ್ಗೋಸ್ಕರ ಹಾಡ್ಬಾರ್ದಾ? ಆದ್ರೆ ನನಗೆ ಹಾಡಾಡಕ್ ಬರಲ್ವೇ? ಇವಾಗ ನೀನು ಹಾಡಾಡಿಲ್ಲ ಅಂದ್ರೆ ನಾನು ಕೋಪಿಸ್ಕೊತೀನಿ. ಕೋಪ ಮಾಡ್ಕೋಬೇಡಿ, ನಾನು ಹಾಡ್ತೀನಿ. ಜಾಜಿಯಾ ಹೂ ಚಂದ, ಜನಪದ ಬಲು ಚಂದ. ಅಲ್ಲ ಚಿನ್ನ, ನಿನ್ನ ಹೆಸರು ಸಂಗೀತ, ನಾನು ನಿನ್ನ ಸಂಗೀ ಅಂತ ಕರಿತೀನಿ. ನೀನು ನನ್ನ ಹೆಸರನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕರಿಬಾರ್ದಾ? ಹಾಗೆಲ್ಲ ಗಂಡನ ಹೆಸರು ಕರಿಬಾರ್ದು, ತಪ್ಪು ಅಂದ್ರೆ. ನೋಡಿದ್ರೆ ನಮ್ಮನೆ ದೀಪಾನ. ಆದ್ರೂ ನೀನ್ ಕರೀಲೇಬೇಕು ಚಿನ್ನ. ಸರಿ, ಕರಿತೀನಿ. ದನ ಏನ ಚಿನ್ನ ದನ ಅಂತ ಇದ್ಯಾ? ನಿಮ್ ಹೆಸರು ಧನಂಜಯ ಅಲ್ವಾ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ದನ ಅಂತ ಕರಿತೀನಿ. ಸರಿ, ನನ್ ಚಿನ್ನ ನನ್ಗೆ ಏನ್ ಕರೆದು ಸಂತೋಷನೆ. ಇವತ್ ನನ್ ಚಿನ್ನ ನನ್ಗೋಸ್ಕರ ಏನ್ ಅಡಿಗೆ ಮಾಡಿದಾಳೆ? 3 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗಿ ಮೀನ್ ತಂದು ಮೀನ್ ಸಾರು ಮಾಡಿದ್ದೀನಿ. ಮೀನ್ ತರಕ್ಕೆ 3 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾಳೆ. ಏನಾದ್ರೂ ಚಿಕನ್ ತರ್ಬೇಕು ಅಂದ್ರೆ ಸಿಂಗಾಪುರ್ಗೆ ಹೊಟ್ಟೋಗ್ಬಿಡ್ತಾಳೆ. 1 ನಿಮಿಷ ಬಂದೇ ರೀ. ಬಾ ಚಿನ್ನ, ಬಾ. ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಸರಿ, ನಾನೇ ನನ್ನ ಕೈಯಾರೇ ಬಡಿಸ್ತೀನಿ. ಸರಿ. ಮೀನಾಕೆ? ಏನಾಯ್ತ್ರಿ? ಸೊಳ್ಳೆ ಕಚ್ತು ಚಿನ್ನ. ಸೊಳ್ಳೆ ಕಚ್ಬಿಡ್ತಾ? ಏನಾಯ್ತು ರೀ? ನಿಮ್ಗೆ ಸೊಳ್ಳೆ ಕಚ್ತಲ್ಲ ಅದಕ್ಕೆ. ಅಲ್ಲಲ್ಲ, ನೋಡಿದ್ರ ಸೊಳ್ಳೆಗೆ ಛತ್ರಿ ಹಿಡಿತಿದ್ದಾಳೆ. ನೋಡಿದ್ರ ನಮ್ಮನೆ ದೀಪನ. ಏನಾಯ್ತ್ರಿ? ಖಾರ ಆಯ್ತಾ? ಇಲ್ಲ ಚಿನ್ನ, ನಿಮ್ ಪ್ರೀತಿ ಜಾಸ್ತಿ ಆಯ್ತು. ಬಾ, ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಇಲ್ಲ, ಮೊದಲು ನೀವು ಊಟ ಮಾಡಿ, ಆಮೇಲೆ ನಾನು ಊಟ ಮಾಡ್ತೀನಿ. ಸರಿ, ಹಂಗಂದ್ರೆ 1 ನಿಮಿಷ, ನನ್ನ ಫ್ರೆಂಡ್ ಕಾಲ್ ಮಾಡ್ತೀನಿ. ಸರಿ. ಅಲ್ಲ, ವಾಟರ್ ಕ್ಯಾನ್ ಮುಗ್ದವನೆ. ಏನಂದ್ರೆ ಮದುವೆ ಆದ್ರೆ ಟಾರ್ಚರ್ ಅನ್ಭವಿಸ್ತೀಯ ಅಂದ ತಾನೆ? ಸ್ವರ್ಗ ಕಣ. ನಿನಗೇನಾಗುತ್ತೆ ಸಂಸಾರ ಅಂದ್ರೆ? ಬಾರ ನಮ್ಮ ಮನೆಗೆ ನೋಡ್ಕೊಂಡೋಗ. ನಮ್ಮ ಮನೆ ಬೆಳಗ್ಗೆ ದೀಪಾನ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು 1,00,00,000 ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಇದು ಬರೀ ಫಸ್ಟ್ ಹಾಫ್ ಅನ್ಸ್ತಾ ಇದೆ ನನಗೆ. ಕಣ್ಣೋಗ್ತಾ ಇದೆಯಲ್ಲ ರೀ, ಏನಾಯ್ತ್ರಿ? ಏನಿಲ್ಲ ಚಿನ್ನ, ಆಫೀಸಲ್ಲಿ ಕಂಪ್ಯೂಟರ್ ಜಾಸ್ತಿ ನೋಡ್ತೀನಲ್ಲ, ಅದಕ್ಕೆ ಲೈಟ್ ಆಗಿ ಕಣ್ಣೋಗ್ತಾ ಇದೆ. ಕಣ್ಣೋಗ್ತಾ ಇದ್ಯಾ? ಬನ್ನಿ ಕಣ್ಣೋಗ್ತಿದ್ದೀನಿ. ನೋಡಿದ್ರೆ ನಮ್ಮನೆ ದೀಪನ. ಹೆಂಡ್ತಿರು ಕಣ್ಣಿಗೆ ಕಾಲ್ ಹತ್ತದ್ ನೋಡಿದ್ರಾ? ಕೈ ಹತ್ತದ್ ನೋಡಿದ್ರಾ? ಎಲ್ಲಾದ್ರೂ ಕಣ್ಣೊತ್ತದ್ ನೋಡಿದಿರಾ? ಇವಾಗ ನೋಡಿ, ನನ್ ಕಂಡ್ರಿ ಹುಡುಗಿ ಎಷ್ಟು ಇಷ್ಟ. ನೋಡ್ತಾ ಇದ್ಯಾ? ಹ್ಞೂ ಚಿನ್ನ. ಇಪ್ಪತ್ತು ವರ್ಷಗಳ ನಂತರ ಏನೇ ಗಂಡ ಅಂತ ನೋಡ್ದೆ ಪಾತ್ರೆ ಎಸಿತ್ಯಾ? ನೋಡಿಲ್ಲ, ನೋಡಿದ್ರೆ ನಿನ್ ಮೈ ಮೇಲೆ ಎಸಿತಾ ಇದ್ದೆ. ಎಷ್ಟು ಕೊಬ್ಬು ನಿನ್ಗೆ, ನನ್ನ ಮೇಲೆ ಪಾತ್ರೆ ಎಸಿತ್ಯಾ? ಇವಾಗ ನೋಡಿದ್ರೆ ಚಪ್ಪಡಿ ಕಲ್ಲೆಸಿಬೇಕಾಗಿತ್ತು. ಹೋಗ್ಲಿ ಪಾಪ ಅಂತ ಪಾತ್ರೆ ಎಸ್ದೆ. ಎಷ್ಟು ಪೊಗರು ನಿನ್ಗೆ? ಬೆಳಿಗ್ಗೆಯಿಂದ ಏನ್ ಬಿದ್ದಿಲ್ವಲ್ಲ, ಚೆನ್ನಾಗಿ ಬೀಳುತ್ತೀಗ. ಅದಕ್ಕೆ ಯಾಕೋ ದನ ತರ ಬಡ್ಕತಾ ಇದ್ಯಾ? ಯಾರನ್ನ ದನ ಅಂತ ಇದ್ಯಾ? ನೀನೇನೋ ಹೇಳಿದ್ದು. ನನ್ನ
ಆಯ್ತು. ದಿನ ಯಾಕೆ? ಎಷ್ಟು ವರ್ಷ ಆಯ್ತು? ಥು, ಕಾಟಾಚಾರಕ್ಕೆ ಸಂಕ್ರಾಂತಿಗೊಂದು ದೀಪಾವಳಿಗೊಂದು ಸೀರೆ ಕೊಡಿಸ್ತೀಯ. ನಿನ್ನನ್ನು ಕಟ್ಕೊಂಡಿದ್ದೀನಿ ರೇಡಿಯೋಗೆ ಆನ್ ಬಟನ್ ಇಟ್ಟೆ, ಆಫ್ ಬಟನ್ ಇಟ್ಟೆ, ಟಿವಿಗೆ ಆನ್ ಬಟನ್ ಇಟ್ಟೆ, ಆಫ್ ಬಟನ್ ಇಟ್ಟೆ, ಮೊಬೈಲ್ಗೂ ಆಫ್ ಬಟನ್ ಇಟ್ಟಿದ್ಯಾ, ಆನ್ ಬಟನ್ ಇಟ್ಟಿದ್ಯಾ. ಆದ್ರೆ ಹೆಂಗಸ್ರಿಗೆ ಮಾತ್ರ ಯಾಕೆ ದೇವ್ರೆ ಆನ್ ಮಾಡ್ಬಿಟ್ಬಿಟ್ಟೆ? ಆಫ್ ಮಾಡೋ ಬಟನ್ ಯಾಕೆ ಇನ್ನೂ ಇಟ್ಟಿಲ್ಲ? ನನಗೆ ಕರ್ಕಶ ಧ್ವನಿ ಕೇಳಿ ಕೇಳಿ ಕಿವಿ ನೋವ್ತಾ ಇದೆ. ನನ್ ಧ್ವನಿ ಕರ್ಕಶ ಧ್ವನಿನಾ? ಬಾದನ ಕಿವಿ ಹತ್ತುತ್ತೀನಿ. ಕಿವಿ ಹತ್ತುತ್ಯಾ? ಲೇ, ಆಗೋ ಮಾತ್ ಮಾತಾಡೆ. ಮೊದಲೆಲ್ಲ ನಾನು ಕಣ್ಣು ಹತ್ತಿದೀನಿ ಅಂತ ಹೇಳಿದ್ರೆ ಲಬಕ್ ಅಂತ ಕೋತಿ ತರ ಹತ್ತಿ ನನ್ ಮಡ್ಲಲ್ಲಿ ಮಲಗ್ತಾ ಇದ್ದೆ. ಆದ್ರೆ ಈಗ ಕಿವಿ ಹತ್ತಿದೀನಿ ಅಂತ ಹೇಳಿದ್ರೆ ನಂಬಲ್ಲ ಅಲ್ವಾ? ಈಗ ನೋಡು ಹೇಗ್ ಕಿವಿ ಅಯ್ಯ, ನೋಡಿದ್ರೆ ನಮ್ಮನೆ ದೀಪನ ಕಟ್ಕೊಂಡು ಪಾಪಕ್ಕೆ ಅದಿನ್ನು ಏನೇನು ಅನ್ಭವಿಸ್ಬೇಕು ಗೊತ್ತಿಲ್ಲ. ಲೇ, ಎಲ್ಲೇ ತಾಳಿ? ಅದು ನಾವ್ಯಾಕ್ತಿತ್ತು ಬಿಚ್ಚಿಡಿದ್ವಿ. ಲೇ, ನಾವ್ಯಾಕಾಗ ಬಿಚ್ಚಿಡಕ್ಕೆ? ಅದು ತಾಳ್ತಾ ಅಲ್ಲ ಕಣೆ, ತಾಳಿ ಕಡೆ. ನನ್ನ ತಾಳಿನ ನಾನು ಯಾವಾಗ ಹಾಕೋಬೇಕು, ಯಾವಾಗ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಬಿಟ್ಟು ನನ್ನ ಧ್ವನಿನ ಕರ್ಕಶ ಧ್ವನಿ ಅಂತ ಅಷ್ಟೇ ಯಾಕೆ? ನಾನು ಸಾಗೇನಾ? 50 ವರ್ಷಗಳ ನಂತರ ಕನ್ನಡಕ ಬೇಕು ಅಂತ ಪೀಡಿಸ್ತಿದ್ದವ. ತಂದಿದ್ದೀನಿ, ಸರಿಯಾಗಿ ಕಾಣಿಸ್ತಾ ಇಲ್ವಾ ಅಂತ ಹಾಕೊಂಡ್ ನೋಡು. ಕೊಡೋ ಮುದುಕ ಇಲ್ಲೂ ಬಿಟ್ಟಿಲ್ಲ. ನಾರಾಯಣ್ ಸರ್ ಪಕ್ಕ ಶರಣ್ ಅವ್ರು ಕೂತಿದ್ದಾರೆ. ಕೊಟ್ಟು ಹೋಯ್ತು. ಅದು ಶರಣ್ ಅವ್ರಲ್ಲ ಕಣೆ, ಮತ್ತೆ ಶ್ರುತಿ ಮೇಡಮ್. ಜಯಲಲಿತಾ ಪಿಕ್ಚರ್ ಅಲ್ಲಿ ಶರಣ್ ಅವರು ಥೇಟ್ ಹಿಂಗೆ ಕಾಣ್ತಾ ಇದ್ರು. ಮುದುಕ ಯಾಕೋ ಡಲ್ಲ ಕಾಣ್ತಾ ಇದೀಯಾ? ಅದು ಏನೋ ಗೊತ್ತಾಗ್ತಿಲ್ಲ ಕಣೆ. ಇತ್ತೀಚೆಗೆ ಒಂದಷ್ಟು ದೂರ ನಡೆದ್ರೆ ಸಾಕು ಸುಸ್ತಾಗೋಗ್ಬಿಡುತ್ತೆ. ವಾ, ಹೌದಾ? ನಿಂಗೆ BP ಮಾತ್ರೆ, ಶುಗರ್ ಮಾತ್ರೆ ತರ್ತೀನಿ. ಬ್ಯಾಡ್ವೆ, ವಯಸ್ಸಾದ ಕಾಲದಲ್ಲಿ ಜಾಸ್ತಿ ಓಡಾಡಕ್ ಹೋಗ್ಬೇಡ. ನನಗ್ ಮಾತ್ರ ವಯಸ್ಸಾಗಿದೆ, ನಿನಗಿನ್ನು ಮೀಸೆ ಚುಗುರ್ತಾ ಇದೆ. ಹಾಡು ಹಾಡಿ ಸುಮಾರು ವರ್ಷ ಆಯ್ತು, ಒಂದೇ ಒಂದು ಹಾಡು ಹಾಡ್ಬಾರ್ದಾ? ಮಕ್ಳಿಲ್ದಿರೋ ಮನೆಯಲ್ಲಿ ವಯಸ್ಸಾದ ತಾತ ಜಿಗಿತಾ ಇದ್ನಂತೆ. ಆಸೆ ನೋಡು ಮುದುಕನ್ಗೆ ಆಸೆ. ನನಗಿಷ್ಟ ಆಗುತ್ತೆ ಅಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ತಾನೆ? ಸರಿ, ಐ ಲವ್ ಯು ಅಂತ ಹೇಳೋದು 1 ನಿಮಿಷದ ಕೆಲಸ. ಆದ್ರೆ ಅದನ್ನ ಜೀವನ ಪೂರ್ತಿ ಪ್ರೂವ್ ಮಾಡೋದು ಯಾರಿಗೂ ಆಗಲ್ಲ. ನಿನ್ನ ಎಷ್ಟು ಜನ್ಮ ಬೇಕಾದ್ರೂ ಪ್ರೀತಿಸ್ಬೋದು, ಬೇಜಾರೇ ಆಗಲ್ಲ. ನನಗೊಂದು ಆಸೆ ಕಣ್ರಿ, ನೀವಿರೋವಾಗಲೇ ನನ್ನ ಕಣ್ಣು ಮುಚ್ಚೋ. ವಾ ಇದೊಂಥರ ಚಿಲ್ಲರ್ ಪಾರ್ಟಿ ಅಲ್ಲ. ಇವತ್ತಿಬ್ಬರೇ ಇಡೀ ಸ್ಕಿಟ್ಟನ್ನು ನಿಭಾಯಿಸಿದ್ದಾರೆ. ನಾವು ಡೈರೆಕ್ಟಾಗಿ ಜಡ್ಜಸ್ ಹತ್ರ ಹೋಗ್ಬೇಡ, ಜಾಸ್ತಿ ಕೇಳೋದೇ ಬೇಡ. ನಾರಾಯಣ್ ಸರ್, ಹೇಗೆ ಅನಿಸ್ತು? ಆಕರ್ಷಣೆ, ಅನುರಾಗ ಮತ್ತು ಅನುಭವ, ಇದು 3 ಬದುಕಿನ 3 ಋತುಗಳು. ಆ 3 ಋತುಗಳ ಅನಾವರಣ ಈ ಇಬ್ಬರು ಮಕ್ಕಳು ವೇದಿಕೆಯ ಮುಖಾಂತರ ಅಖಂಡ ಕರ್ನಾಟಕಕ್ಕೆ ಅನಾವರಣ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ವೆಂಕಟ್ ಅವ್ರ ಟ್ಯಾಲೆಂಟ್ ಹೇಗಿದೆ ಅಂದರೆ ನೋಡಿ, ಅವರು ಡಬಲ್ ಮೀನಿಂಗ್ ಹೋಗ್ತಾರೆ, ಏಕ್ದಮ್ ಹೈ ಕ್ಲಾಸ್ ಹೊರಟೋಗ್ತಾರೆ, ನಗಿಸ್ತಾರೆ, ಆಮೇಲೆ ಫ್ಯಾಮಿಲಿ ಡ್ರಾಮಾಗೆ ಬರ್ತಾರೆ, ಸಡನ್ನಾಗಿ ಇನ್ಯಾವುದೋ ಸಂದೇಶ ತೊಗೊಂಡು ಬರ್ತಾರೆ. ಅವರ ಪ್ರತಿಭೆಗೆ ಹ್ಯಾಟ್ಸ್ ಆಫ್.
ಸೃಷ್ಟಿ ನಿನ್ನಲ್ಲಿ ಹೊಗಳಕ್ಕೆ ನನ್ನ ಹತ್ರ ಪದಗಳೇ ಇಲ್ಲಮ್ಮ. ನಿನಗೆ ಚೆನ್ನಾಗಿತ್ತು ನಿನ್ನ ಬಾಡಿ ಲ್ಯಾಂಗ್ವೇಜು, ನೀನು ನುಲಿಯೋದೇ ಭಾಳ ಚಂದಮ್ಮ, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿ. ಬಟ್ ಈಗ ಮಕ್ಕಳನ್ನ ಇಟ್ಕೊಂಡು ಆ 3 ಋತುಗಳನ್ನು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ನಿಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ. ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ತುಂಬ ಚೆನ್ನಾಗಿ ಹೇಳಬೇಕಾದ ಸಂದೇಶವನ್ನು ಭಾಳ ಚೆನ್ನಾಗಿ ಹೇಳಿದ್ರಿ. ಗುಡ್ ಲಕ್ ಮಕ್ಕಳ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಇಬ್ಬರೇ ಕಲಾವಿದರನ್ನ ಇಟ್ಕೊಂಡು ಈ ಸ್ಕಿಟ್ನ ತೂಗಿಸ್ಬಲ್ಲೆ ಅನ್ನುವ ಕಾನ್ಫಿಡೆನ್ಸ್ನ ಕೊಟ್ಟಿದ್ದೀರಲ್ಲ ನೀವಿಬ್ರು ನಿಮ್ಮ ಡೈರೆಕ್ಟ್ರಿಗೆ, ದ್ಯಾಟ್ ಇಸ್ ಹ್ಯಾಟ್ಸ್ ಆಫ್. ಯಾವುದೇ ಕಲಾವಿದರಿಗೆ ಒಂದು ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅಂತಂದರೆ ಅದಾಗೆ ಸಿಕ್ಕೋದಲ್ಲ, ಅದು ಆ ಥರದ ಪಾತ್ರಗಳು ಬರೋ ಹಾಗೆ ನಾವು ಬೆಳೆಯೋದು. ಈ ಪಾತ್ರವನ್ನು ಈ ಆರ್ಟಿಸ್ಟ್ ಕೊಟ್ಟರೆ ಅವ್ರು ನಿಭಾಯಿಸಬಲ್ರು ಅನ್ನುವಂಥ ಕೆಪಾಸಿಟಿ ಕಲಾವಿದರಿಗಿದ್ದರೆ ಮಾತ್ರ ಆ ರೀತಿಯ ಪಾತ್ರಗಳು ಸಿಕ್ಕಾಗ ನಾವು ಅದನ್ನು ಯೂಟಿಲೈಸ್ ಮಾಡ್ಕೊಳ್ತೀವಿ. ಮೊದಲಿಗೆ ನಿಮಗೆ ಈ ಥರ ಪಾತ್ರವನ್ನು ಸೃಷ್ಟಿ ಮಾಡಿದಂಥ ಮೆಂಟರ್ಗೆ ಹಾಗೂ ವೆಂಕಟ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಭಗವಂತ ಈ ಥರದ ಅದ್ಭುತವಾದಂಥ ಒಂದು ಸೃಷ್ಟಿನ ಮಾಡಿದಾನಲ್ಲ, ಆ ಭಗವಂತನಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಆ ಮಾಡ್ಯುಲೇಷನ್ಸು, ಆ ವಯಸ್ಸಾದವಳು ಕ್ಯಾರೆಕ್ಟರ್ಗೆ ಗೂನ್ ಬೆನ್ನು, ಕೈಯೆಲ್ಲೋ ಒಂದು ಸ್ವಲ್ಪ ನಡಗಿಸ್ಕೊಂಡು, ತಲೆ ಎಲ್ಲ ನಡಗಿಸ್ಕೊಂಡು ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ. ಎತ್ತಿ ನೀನು ಕೂಡ ಕಣೋ ಚೆನ್ನಾಗಿ ಸಾಥ್ ಕೊಟ್ಟೆ ಅವಳಿಗೆ. ಇಟ್ ವಾಸ್ ಸೂಪರ್ ಪರ್ಫಾರ್ಮೆನ್ಸಲ್ಲಿ ತಿಂದು ಹಾಕ್ಬಿಟ್ರಿ ನೀವಿಬ್ರು. ಗುಡ್ ಲಕ್. ಶೋಭ. ಸೂಪರ್ ಮ್ಯಾಮ್. ಮಾವ, ಥ್ಯಾಂಕ್ ಯು ಸರ್. ಒಂದ್ಸರಿ ಹಗ್ ಮಾಡ್ಬೇಕು ಅನ್ನಿಸ್ತಾ ಇದೆ. ದಯವಿಟ್ಟು ಬನ್ನಿ ಪ್ಲೀಸ್. ಯೂಶ್ವಲಿ ನನಗೆ ಕಣ್ಣೀರು ಬರಲ್ಲ, ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ ಲಾಸ್ಟ್ ಬಿಟ್ಟು ಮಾಡುವಾಗಂತೂ ಲಿಟ್ರಲಿ ನನಗೆ ಕಣ್ಣಲ್ಲಿ ನೀರು ಬಂತು. ಅದ್ಭುತ ಪ್ರತಿಭೆಗಳು ಇವೆರಡನ್ನು. ಮಕ್ಕಳಿಂದ ಕಲಿಯೋದಿದೆ ಸಾಕಷ್ಟು ಅಂತ ಹೇಳ್ತಾರೆ, ಆದರೆ ಇಷ್ಟು ಕಲಿಯೋದು ಮಕ್ಕಳಿಂದನೇ ಮಾತ್ರ ನಮಗೆ ಸಾಧ್ಯ ಅನ್ನೋದನ್ನು ನಿಜವಾಗ್ಲೂ ತೋರಿಸ್ಕೊಟ್ಟಂಥ ಈ ಪುಟಾಣಿ 2, ಯು ಹ್ಯಾವ್ ವೆರಿ ಬ್ರೈಟ್ ಫ್ಯೂಚರ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು. ಅಮೃತ. ಇವರಿಬ್ರು ಇಷ್ಟು ಎನರ್ಜೆಟಿಕ್ ಆಗಿ ಮಾಡೋದಕ್ಕೆ ಐ ಥಿಂಕ್ ಕಾರಣನೇ ಅವರಿಬ್ಬರ ಮಮ್ಮಿ ಡ್ಯಾಡಿ ಅಂತ ಹೇಳ್ಬೋದು. ಆ ಸಪೋರ್ಟ್ ಇದೆಯಲ್ಲ, ಸೊ ಅದು ಎಲ್ಲ ಮಕ್ಳಿಗೂ ಬೇಕು. ಏನಂತಾರೆ ಅದು ಹೇಳೋಕ್ಕೆ ಸಾಧ್ಯ ಅಲ್ಲ. ಅವರು ಎಷ್ಟು ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಎಷ್ಟು ಮೆಚೋರಿಟಿ ಇದೆ ಆ್ಯಕ್ಟಿಂಗಲ್ಲಿ ಆಗಲಿ. ಆ್ಯಂಡ್ ಆ ವೇರಿಯೇಷನ್ಸ್ ಮತ್ತು ಆ ಎಮೋಷನ್ಸ್ ತುಂಬ ಚೆನ್ನಾಗಿ ನೀವಿಬ್ಬರು ತೋರಿಸ್ತೀರ. ರಿಯಲಿ ವೆರಿ ಹ್ಯಾಪಿ ಫಾರ್ ಯು ಬೋತ್. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಗಾದೆ ಕೇಳಿದೆ ತಾನೆ? ಆಗದೆ ಯಾರು ಕೇಳಿಲ್ಲ, ಇದನ್ನ ಯಾಕೆ ನನಗೆ ಹೇಳ್ತಿದ್ಯಾ ಇವಾಗ? ಇಲ್ಲೊಂದು ಫ್ಯಾಮಿಲಿ ಇದೆ, ಫುಲ್ಲು ಉಲ್ಟಾ ಪಲ್ಟಾ. ಈ ಗಂಡ ಹೆಂಡತಿ ಕತೆನ ನಾವು ಹೇಳಿದ್ರಾಗಲ್ಲ, ನೋಡ್ಕೊಂಡ್ ಬರೋಣ ಬಾ. ಲೆಟ್ಸ್ ವೆಲ್ಕಮ್ ಕಿರಿಕ್ ಕಲಾಕಾರ್ಸ್ ಆನ್ ಸ್ಟೇಜ್. ಅಲ್ಲ ಮೇಡಮ್, ಎಂತ ಕೆಟ್ಟ ಕನಸು. ಹೆದರಿ ಬಿಟ್ಟೆ ಮೇಡಮ್. ನಮ್ಮನೆ ದೇವ್ ಜೊತೆ ನಾನು ಡ್ಯಾನ್ಸು. ಏನು ನಂಗೊಂದು ಡೌಟ್. ಏನೇ? ನನ್ಗೆ ನಾನು ಅನ್ನೋ ಅಹಂ ಇದೆಯಾ? ಯಾಕೆ ಈ ಡೌಟು? ಯಾಕಿಲ್ಲ, ಮೊನ್ನೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ತುಂಬಾ ಸುಂದರವಾಗಿರೋರ್ಗೆ ನಾನು ಅನ್ನೋ ಅಹಂ ಇರುತ್ತಂತೆ. ನಿನ್ನ ಹತ್ರ ಇರೋ ಎಕ್ಸ್ಟ್ರಾ ಮಾಂಸ ತೆಗೆದ್ರೆ ನಮ್ ನೀಲಾಂತರ ಇರೋ 4 ಹುಡುಗಿರ್ನ ರೆಡಿ ಮಾಡ್ಬೋದು. ಇವಳು ಸುಂದ್ರಿ ಅಂತೆ. ಏನೋ ನನ್ನ ಸುಂದರ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಲ್ವಾ? ಸಾರಿ ಮೇಡಮ್, ಸಾರಿ. ಅಲ್ಲ, ಮೊನ್ನೆ ಏನಾಯ್ತು ಗೊತ್ತಾ? ಇವನು ಟೇಬಲ್ ಮೇಲೆ ಕುತ್ಕೊಂಡಿದ್ದ, ನಾನು ಮೊಳೆ ಎದ್ಬಿಟ್ಟಿದೆ ಅನ್ಕೊಂಡು ಸುತ್ಕೆ ತಗೊಂಡು ತಲೆ ಹೊಡೆದ್ಬಿಟ್ಟೆ. ಇವನು ಚಂದ್ರ ಅಂತ. ಮೊನ್ನೆ ನಾನು ಇವಳು ಮೆಜೆಸ್ಟಿಕ್ ಹೋಗಿದ್ವಿ ಸರ್. ಇವಳು ತೂಕ ಚೆಕ್ ಮಾಡ್ಬೇಕು ಅಂತ ಮಷಿನ್ಗೆ ₹1 ಕಾಯಿನ್ ಹಾಕಿ ಮಷಿನ್ ಮೇಲೆ ಹತ್ತಿದ್ಲು. ಎಲ್ಲ ಕಾಯಿನ್ಸ್ ಆಚೆ ಬಂದ್ಬಿಟ್ಟು ತೂ ಇಳಿಯ ಕೆಳಗೆ ಅಂತ ಮಷಿನ್ ಇವ್ರಿಗೆ ಉಗುಳ್ತು. ಒಂದ್ ನಿಮಿಷ, ಎಲ್ರು ಅಲ್ಲಿಂದ ಇವನು ನೋಡಿ ಹೇಗ್ ಕಾಣ್ತಾನೆ? ಒಳ್ಳೆ ಗುಂಡ್ಪಿನ್ ತರ ಕಾಣಿಸ್ತಿಲ್ವಾ? ನೀವು ನೋಡಿ ಎಲ್ರು ಒಂದ್ಸರಿ ಇವಳ ಒಳ್ಳೆ ಸಿಂಟೆಕ್ಸ್ ತರ ಕಾಣ್ತಾ ಇಲ್ವಾ? ಮೊನ್ನೆ ಮನೆ ಸಿಂಟೆಕ್ಸ್ ಕ್ಲೀನ್ ಮಾಡ್ಬೇಕು ಅಂತ ಟೆರೆಸ್ ಮೇಲೆ ಹೋಗಿದ್ದ. ಸಿಂಟೆಕ್ಸ್ ಕ್ಲೀನ್ ಮಾಡುವಾಗ ಅದರಲ್ಲೇ ಬಿಟ್ಬಿಟ್ಟಿದ್ದಾನೆ. ಆಮೇಲೆ ಬಾತ್ರೂಮ್ ಟ್ಯಾಪ್ ಓಪನ್ ಮಾಡಿದಾಗ ಅದರಿಂದ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ಇವನು ನನಗೆ
ಹೊಡಿತಾನೆ. ಏನ್ ಕಾಮಿಡಿ ಅಲ್ಲ? ಏನ್ ಕಾಮಿಡಿ ಅಲ್ಲ? ನಿನ್ ನೆರಳೆ ಒಂದು 50 kg ಇದೆ, ನೀ ನನಗೆ ಹೇಳ್ತೀಯ? ಮೊನ್ನೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿ ಪ್ರವಾಹ ಬರ್ತಾ ಇತ್ತು, ಡ್ಯಾಮ್ ಒಡೆದು ಹೋಗ್ತಿತ್ತು, ಇವಳೇ ಅಡ್ಡ ಮಲಗಿಸಿದ್ವಿ. ನೋಡು, ಇದೆಲ್ಲ ಬೇಡ, ನಾನು ಹೇಳ್ತಾ ಇದ್ದೀನಿ. ಸುಮ್ನೆ ನನ್ನ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡಬೇಡ ನೀನು. ಲೈ, ಗಂಡ ಅನ್ನೋ ಮರ್ಯಾದೆ ಇಲ್ವೇನೆ ನಿನಗೆ? ಬಾಯ್ಲಿ, ನನಗೀಗ ಮೂಡಿಲ್ಲ, ಆಮೇಲೆ ಬರ್ತೀನಿ. ಹಲೋ, ಏನ್ ಹೇಳು? ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 1 2 3 2 ವರ್ಷ ಆಯ್ತು ಕಣೆ. ಮದ್ವೆ ಆಗಿ 2 ವರ್ಷ ಆಗಿದೆ, ಇದುವರೆಗೂ ಒಂದು ಸ್ವೀಟ್ ನ್ಯೂಸ್ ಇಲ್ಲ. ನೀನಂತ ಗಂಡನ ಉಂಡಾಡಿ ಗುಂಡಿ ನೀನು. ಸರ್, ಹಾಲು ತಗೊಂಡು ಬಾತ್ರೂಮಿಗೆ ಬರ್ತಾಳೆ, ಬೆಡ್ರೂಮಿಗೆ ಬರ್ತಾಳೆ, ಹಾಲು ತಗೊಂಡು ಬೆಡ್ರೂಮಿಗೆ ಬರ್ತಾಳೆ, ಮಂಚದ ಮೇಲೆ ಕೂರ್ತಾಳೆ, ಮಂಚ ಮುರಿದು ಹೋಗುತ್ತೆ. ಮಂಚ ರಿಪೇರಿ ಮಾಡ್ತೀನಿ, ಮಂಚ ರಿಪೇರಿ ಮಾಡೋಷ್ಟರಲ್ಲೇ ಕೋಳಿ ಕೂಗ್ ಬಿಡುತ್ತೆ. ಇನ್ನು ಎಲ್ಲಿಂದ ಮಕ್ಕಳಾಗ್ತವೆ ಸರ್? ಅಲ್ಲಯ್ಯ, ನೆಲ ಗಟ್ಟಿ ಇತ್ತಲ್ಲಯ್ಯ. ನೀನ್ ಯಾವ ಸೀಮೆ ಗಂಡ್ಸಯ್ಯ? ವಿಷಯ ಏನ್ ಗೊತ್ತಾ? ಬೆಂಕಿ ಹಚ್ಚಕ್ ಬರ್ಲಿಲ್ಲ ಅಂದ್ರೆ ಲೈಟ್ರ್ ಸರಿ ಇಲ್ಲ ಅಂತ ಹೇಳು, ಸ್ಟವ್ವೇ ಸರಿ ಇಲ್ಲ ಅಂತ ಹೇಳಕ್ ಬರ್ಬೇಡ. ಸಪೋರ್ಟ್ಗಿದ್ದಾರೆ ಅಂತ ಜಾಸ್ತಿ ಡೌ ಮಾಡಬೇಡ. ಅಲ್ಲ, ನಿಂದ ಡೌ ಜಾಸ್ತಿ ಆಗಿದ್ದು ಇದೆಲ್ಲ ಬಿಡು. ನಾನು ಬಾಹುಬಲಿ ಫಿಲ್ಮ್ ನೋಡ್ಬೇಕು, ಅದ್ರಲ್ಲಿ ಗ್ರಾಫಿಕ್ಸ್ ಸಕ್ಕತ್ತಾಗಿದೆ ಅಂತೆ, ಬಾ ಹೋಗೋಣ. ಅದಕ್ಕಿಂತ ಗ್ರಾಫಿಕ್ಸ್ ಚೆನ್ನಾಗಿ ಮಾಡೋ ನಿನಗೆ ಪರಿಚಯ ಇದಾನಲ್ಲೇ? ನನ್ಗ? ಯಾರು? ಅದೇ ಮದುವೆ ಮುಂಚೆ ನಿನ್ ಫೋಟೋ ತೆಗೆದು ನಾನು ಕಳ್ಸಿದ್ನಲ್ಲ ಅವನು. ಫೋಟೋದಲ್ಲಿ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದ್ಲು, ಎದುರುಗಡೆ ನೋಡಿದ್ರೆ ಗಜಲಕ್ಷ್ಮಿ. ಬಿಡು ಬಿಡು ಬಿಡು. ಜಾಸ್ತಿ ಬಿಲ್ಡಪ್ ಬೇಡ. ನಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಏನಾದ್ರೂ ಬೇಕಾ? ಹೊರಗಡೆ ಹೋಗ್ತಾ ಇದೀಯಾ? ಅದೇ ಬೇಕು ನನಗೆ. ಏನಾದ್ರೂ ತರ್ಬೇಕಾ ಹೇಳು? ನಾನ್ ಡಯಟ್ ಅಲ್ಲಿ ಇದೀನಲ್ಲ, ಜಾಸ್ತಿ ಏನು ಬೇಡ. ಸರಿ ಬಿಡು. ಒಂದ್ 30 kg ಆಪಲ್, ಒಂದ್ 25 kg ಬಾಳೆಹಣ್ಣು, ಒಂದ್ 15 kg ಗ್ರೇಪ್ಸ್, ದ್ರಾಕ್ಷಿ, ಗೋಡಂಬಿ, ಉತ್ತತಿ, ಬಾದಾಮಿ ಎಲ್ಲ 1 ಕ್ವಿಂಟಲ್. ಇಷ್ಟೇ ಸಾಕಪ್ಪ, ಇದ್ರ ಮೇಲೆ ನಂಗೇನು ಫೋರ್ಸ್ ಮಾಡಂಗಿಲ್ಲ. ಇದೇನು ಹೊಟ್ಟೆನಾ ಮಜಾ ಭಾರತ ಸಟ್ಟ? ಅಯ್ಯ ನಿನ್ನ, ಡಯಟ್ ಅನ್ಕೊಂಡು ಕ್ವಿಂಟಾಲ್ ಗಟ್ಟೆ ತಿಂತೀಯಲ್ಲೇ. ಇನ್ಕಮ್ ನೋಡಿದ್ರೆ ನನ್ನ ಸೈಜ್ ಅಲ್ಲಿದೆ, ಖರ್ಚು ನೋಡಿದ್ರೆ ನಿನ್ ಸೈಜ್ ಅಲ್ಲಿದೆ. ಸಂಸಾರ ಹೆಂಗೆ ಉದ್ಧಾರ ಆಗ್ಬೇಕು? ಬಾರಿಯ ಇಲ್ಲಿ. ಏನು? ಅಲ್ಲ, ನಾ ಅಂತ ಕೇಳ್ಬಾರ್ದು, ಏನ್ ಕೇಳ್ದೆ ಅಂತ. ಅಲ್ಲ, ಹೆಂಡತಿಗೆ ಒಂದಿಷ್ಟು, ಇಷ್ಟೆಲ್ಲ ಇಷ್ಟು ಏನೋ ಒಂದಿಷ್ಟು ಹಣ್ಣು ಕೊಡ್ಸಕ್ಕಾಗ್ಲಿಲ್ಲ ಅಂದ್ಮೇಲೆ ನಿನಗೆ ಯಾಕೆ ಬೇಕಾಗಿತ್ತು ಈ ಮದ್ವೆ ಸಂಸಾರ ಎಲ್ಲ? ಬೇಕಿತ್ತು. ಅದೇ ಯಾಕೆ? ಯಾಕೋ ಬೇಕಿತ್ತು. ನಿನ್ ತಂಗಿ ನನ್ನ ತಮ್ಮನಿಂದ ಬಿಂದಿದ್ದಾಳೆ, ನೋಡ್ಕೋತೀನಿ ಕಣೆ. ನೀನೇನೋ ನೋಡ್ಕೊಳ್ಳೋದು, ನನ್ ಗುಬ್ಬಿ ಮರಿ ಅಂತ ತಂಗಿಗೆ ನಿನ್ ಗಿಡಗನಂತ ತಮ್ಮ ಹಿಂದ್ ಬಿದ್ದಿರೋ ನಾನ್ ಬಿಟ್ಬಿಡ್ತೀನಾ? ನಿನ್ ಚಿಟ್ಟಿಮಿ ತಂಗಿ ಚಂದಮಾಮನ್ ತರ ಇರೋ ನಮ್ ತಮ್ಮ ನಿಂತ್ ಬಿದ್ದಿದ್ದಾಳೆ ಕಣೆ, ನಾನ್ ಬಿಟ್ಬಿಡ್ತೀನಾ? ನೀ ಬಿಟ್ರು ನಾ ಬಿಡ್ತೀನೇನಾ? ಬಿಡಲ್ಲ ಕಣೆಲೆ. ನಾನು ಬಿಡಲ್ಲ ಕಣೋ. ನಾ ಬಿಡಲ್ಲ ಕಣೆಲೆ. ನಾನು ಬಿಡಲ್ಲ ಕಣೋ. ನಾ ಬಿಡಲ್ಲ ಕಣೆಲೆ. ಏನೋ ಏನು ಕೋಳಿ ಮೊಟ್ಟೆನ ಹಾವ ನೋಡ್ದಂಗ್ ನೋಡ್ತಾ ಇದ್ಯಾ? ನಿನ್ನ ನೋಡ್ತಾ ಇದ್ರೆ ಒಂದು ಕವನ ಹೇಳಬೇಕು ಅಂತ ಆಸೆ ಆಗ್ತಿದೆ. ಹೇಳ? ಹೇಳು. ನಿನ್ನ ಕಣ್ಣಲ್ಲಿ ಕಣ್ಣೀರಾಗಿ ಹುಟ್ಟಿ ಕೆನ್ನೆ ಮೇಲೆ ಹರಿದು ತುಟಿ ಅಂಚಲ್ ಸಾಯ್ಬೇಕು ಅಂತ ಆಸೆ. ವಾವ್, ನನ್ ದಿನ ಟಚ್ಕೊಬಿಟ್ಟೆ ಕಣೋ. ಹೋಗಪ್ಪ, ಬರೀ ಡೈಲಾಗ್ ಹೇಳದೆ ಆಯ್ತು. ಯಾವತ್ತಾದ್ರೂ ಒಂದ್ ರೋಸ್ ತಂದು ಕೊಟ್ಟಿದ್ಯಾ? ಏನ್ ಮಾಡ್ಲಿ ಚಿನ್ನ, ನಿನ್ನ ಲವ್ ಮಾಡಕ್ ಶುರು ಮಾಡ್ದಾಗಿಂದ ಹೂಗಳನ್ನು ಲವ್ ಮಾಡಕ್ ಶುರು ಮಾಡ್ಬಿಟ್ಟಿದೀನಿ. ಹೆಂಗ ಕೀಳಿ ರೋಸ್ನ. ಮತ್ತೆ ನೀನ್ ಡೈಲಾಗ್ ಇಂದ ನನ್ ದಿನ ಟಚ್ ಮಾಡ್ಬಿಟ್ಟೆ ಕಣೋ. ನಂದು ಬರೀ ಡೈಲಾಗ್ ಲವ್ ಅನ್ಕೋಬೇಡ. ನೋಡಿಲಿ, ಹೊಸ ಮೊಬೈಲು. ಶ್ರೀ, ಐ ಲವ್ ಯು. ಐ ಲವ್ ಯು ಟು. ಸುಸು, ಅದಕ್ಕೆ ಸಿಮ್ ಕೂಡ ನಾನೇ ಹಾಕಿಸ್ತೀನಿ. ನಿನಗೆ ಯಾವ ತರ ಸಿಮ್ ಬೇಕು? ನೋಡು, ನಾವಿಬ್ರು 24 ಗಂಟೆ ಮಾತಾಡ್ಬೇಕು, ಅದು ಫ್ರೀಯಾಗಿ ಅಂತ ಸಿಮ್ ಬೇಕು. ಹಂಗಂದ್ರೆ ನಾವು ಮದ್ವೆ ಆಗ್ಬೇಕಷ್ಟೇ. ಏನೋ ನಾನು ಎದುರುಗಡೆ ಇದ್ರು ಆ ಕಡೆ ಕೂತ್ಕೂತಂಗ್ ನೋಡ್ತಿದ್ಯಾ? ಹುಡುಗರು ಅಷ್ಟೇ ಕಣೆ, ಸಿಗ್ನಲ್ ಅಲ್ಲಿ ಇದ್ದಾಗ ರೆಡ್ ಬಿತ್ತಾ ಗ್ರೀನ್ ಬಿತ್ತಾ ಅಂತ ನೋಡಲ್ಲ, ಮುಂದ್ಗಡೆ ಪೊಲೀಸರು ಇದಾರಾ ಇಲ್ವಾ ಅಂತ ನೋಡ್ತೀವಿ. ಯಾಕೆ? ಹೆಲ್ಮೆಟ್ ಹಾಕಿರಲ್ವಲ್ಲ. ಆದ್ರೆ ಅಕ್ಕ ಬಾಬಾ ಬಂದ್ಬಿಡ್ತಾರ ಅಂತ ನೋಡ್ತಿದ್ಯಾ? ಹ್ಞೂ ಕಣೆ, ಬಂದ್ರೆ ಬಹಳ ಡೇಂಜರು. ನಡಿ ಸಿನಿಮಾಗೆ ಹೋಗೋಣ. ಅಯ್ಯೋ ಇಲ್ಲಪ್ಪ, ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅಷ್ಟೇ.
ಏ ಗೋಲಿ ಮಾರ್ ಅಪ್ಪ ಅಮ್ಮಂಗೆ. ತಂದೆ ತಾಯಿ ದೇವ್ರ ಸಮಾನ ಗೊತ್ತಾ? ಹಂಗಂದ್ರೆ ಬಾ ನಾವು ದೇವ್ರಾಗ್ಬಿಡೋಣ. ಯಾಕೆ ಚಿನ್ನ ಹಿಂಗ್ ಮಾಡ್ತೀಯ ನೀನು? ಏನು ಮಾಡಿಲ್ವಾ? ಮಾಡ್ಬೇಕಾಗಿತ್ತಾ? ಏನ್ರೆ ನೀವು ಹುಡುಗಿರು ಫೋನಲ್ಲಿ ಇದ್ದಾಗ ಎಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತೀರಾ, ಎದುರುಗಡೆ ಬಂದಾಗ ಟಚ್ ಮಾಡಕ್ ಬಿಡಲ್ಲ. ಮದುವೆ ಮುಂಚೆ ಹಾಗೆಲ್ಲ ಮುಟ್ಟಿಸ್ಕೋಬಾರ್ದು ಗೊತ್ತಾ? ನಾನೇ ಅಲ್ವಾ ನಿನ್ನ ಮದ್ವೆ ಆಗೋದು? ಅನ್ನ ಆಗೋವರ್ಗೂ ಕಾಯೋನು ಆರೋವರ್ಗೂ ಕಾಯಕ್ಕಾಗಲ್ವಾ? ನಂಗೆ ಬಿಸಿ ಬಿಸಿ ಅನ್ನ ಅಂದ್ರೇನೆ ತುಂಬಾ ಇಷ್ಟ. ಅದೇ ಬಿಸಿಯನ್ನ ತುಪ್ಪ ಹಾಕಿ ನಿನ್ ಬಾಯಿ ತುರುಕ್ತೀನಿ. ಅದ್ಗೆ ಸುಕ್ಕೆ ಏಯ್ ಇಡಿ ನಿನ್ಗೆ ಎಷ್ಟಲನೇ ಹೇಳೋದು ಅವ್ನ್ ಸಹವಾಸ ಮಾಡ್ಬೇಡ ಅಂತ. ಅವ್ರ ಅಣ್ಣನ್ ಕಟ್ಕೊಂಡು ನಾನು ಹೊಟ್ಟೆ ಉರಿ ಪಡ್ತಿರೋದು ನೋಡ್ರೆ ಗೊತ್ತಾಗಲ್ವೇನೆ ನಿನ್ಗೆ? ಅಕ್ಕ, ಪ್ರಿಂಟಿಂಗ್ ಮಿಷಿನ್ ಒಂದೇ ಆದ್ರೂ ಪ್ರಿಂಟ್ ಆಗೋ ಬುಕ್ ಬೇರೆ ಬೇರೆ ಗೊತ್ತಾ? ಸೂಪರ್ ಚಿನ್ನ. ಲೇ ಆ ಕಿತ್ತೋದವಳು ಮದ್ವೆ ಆದ್ರೆ ಏನಾಗುತ್ತೆ ಗೊತ್ತೇನೋ? ಗೊತ್ತಣ್ಣ. ಏನಾಗುತ್ತೋ? ಮಕ್ಕಳಾಗುತ್ತೆ. ನಿನ್ನ ಲೇ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತೇನೋ? ಲೇ ಅವ್ರ ಅಪ್ಪ ಏನ್ ಕೆಲಸ ಮಾಡ್ತಾನೆ ಗೊತ್ತಾ? ಡಿಯೋಡೆಂಟ್ ಕಂಪ್ನಿಲಿ ರಿಸರ್ಚ್ ಮ್ಯಾನ್. ಸೂಪರ್ ಅಲ್ವಾಡ? ಮಣ್ಣು ಜನಗಳ ಕಂಕಳು ಮೂಸಿ ನೋಡಿ ಕಂಪ್ನಿಗೆ ಹೇಳೋ ಕೆಲಸ. ಇವ್ರಪ್ಪನ ಏನ್ ಕೆಲಸ ಗೊತ್ತೇನೆ? ಇವ್ರ ಅಪ್ಪನ ಮೂಗಿಗೆ ಕಂಕಳ ಕೊಡೋದು. ನಾಯಿ ಬಿಸ್ಕೆಟ್ ಕಂಪ್ನಿಯಲ್ಲಿ ನಾಯಿ ಬಿಸ್ಕೆಟ್ ಟೇಸ್ಟ್ ಮಾಡೋದು. ನೋಡು ನಿನಗೆ ಒಳ್ಳೆ ಶೀಲವಂತ, ಶ್ರೀಮಂತ, ಗುಣವಂತ, ಹೃದಯಂತ, ಭಾಗ್ಯವಂತ ಇದೆಲ್ಲ ಆಗಿರೋ ಒಬ್ಬ ಹನುಮಂತನ್ ಕೊಟ್ಟು ಮದ್ವೆ ಮಾಡ್ತೀರಿ. ನಡಿ ಒಳಗಡೆ. ಲೇ ತಮ್ಮ, ನಾನೇನ್ ಕಮ್ಮಿ ಅಲ್ಲ ಕಣೋ ನಿಮ್ಮಣ್ಣ. ನಿನಗೆ ಒಳ್ಳೆ ಶೀಲವಂತಿ, ಗುಣವಂತಿ, ವಿದ್ಯಾವಂತಿ, ಹೃದಯವಂತೆ, ಒಳ್ಳೆ ಕಾಂತಿ ಅಂತ ಇರೋ ಹುಡುಗಿನ ನಾ ಮದುವೆ ಮಾಡಿಸ್ತೇನೆ. ಏನ್ ದೊಡ್ಡ ರೋಮಿಯೋ ಜೂಲಿಯಟ್ ನನ್ನ ಮಕ್ಕಳು. ಬಾರೆ ಬಾರೆ ಸುಸು. ಶ್ರೀಕಾಂತ್, ಅರೆ ಸುಸು. ಶ್ರೀಕಾಂತ್, ಸುಸು. ಸುಸು. ಐ ಲವ್ ಯು. ಮೆಟ್ಟು. ಲೇ ನಾವ್ ಸತ್ರು ಈ ಜೋಡಿ ಒಂದ್ ಹಾಕ್ಬಿಡಲ್ಲ. ನೀನ್ ಸಾಯಿಸಿದ್ರು ನಾವು ಇವ್ರನ್ನ ಒಂದಾಗ ಬಿಡೋದೇ ಇಲ್ಲ. ನಾಳೆಯಿಂದ ಅಮೆರಿಕದಿಂದ ಒಂದು ಹುಡುಗ ಬರ್ತಾ ಇದ್ದಾರೆ ನೋಡಕ್ಕೆ. ನಡಿಯ ಒಳಗೆ. ಸುಸು. ಶ್ರೀಕಾಂತ್, ನೀನು ಬಣ್ಣ ಏನೋ ಕ್ರಿಕೆಟ್ಗೆ ಬಾಲ್. ಸುಸು. ನನ್ನ ಮದ್ವೆ ಅಂತೆ, ನನ್ನ ಮದ್ವೆ ಅಂತೆ, ನನ್ನ ಮದ್ವೆ ಅಂತೆ, ನನ್ನ ಮದ್ವೆ. ಹಾಯ್ ಸರ್. ಏನು? ಸರ್ ಇಲ್ಲಿ ಸುಸ್ಮಿತಾ ಅವರು ಹೆಂಗೆ ಸರ್? ಯಾಕೆ ಮದ್ವೆ ಆಗಕ್ಕೆ ಸರ್? ನಮ್ಮ ಮನೇಲಿ ಹೆಣ್ಣು ನೋಡ್ಕೋ ಬಾ ಅಂತ ಹೇಳವ್ರೆ. ಆ ಹುಡುಗಿ ಹೆಂಗೆ ಮದ್ವೆ ಆಗ್ಬೋದಾ? ಏ ತುಂಬಾ ಒಳ್ಳೆವಳು ಕಣೋ, ನನಗೆ ಗೊತ್ತು. ಧಾರಾಳವಾಗಿ ಆಗ್ಬೋದು ನಿನ್ ಮದ್ವೆನ. ನಾವಿಬ್ರು ಜನನೇ ಇಲ್ದೇ ಇರೋ ಥಿಯೇಟ್ರಿಗೆ ಹೋಗ್ತಾ ಇದ್ವಿ ಗುರು. ಏನ್ ಮಾಡ್ತಿದ್ರಿ ಸರ್? ಮುಂದೆ ಮದ್ವೆ ಆಗ್ತೀಯಲ್ಲ ನಿನ್ಗೆ ಗೊತ್ತಾಗುತ್ತೆ. ಬಾರ 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 ನಾವಿಬ್ರು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ಗುರು. ಅದ್ ಮಜಾ ಏನ್ ಹೇಳ್ಬೇಕು ಗುರು. ಹೋಗ್ತಿದ್ರಿ ಸರ್? ಮದ್ವೆ ಆಗ್ತಿಯಲ್ಲ ಗೊತ್ತಾಗತ್ ಬಿಡು. ಬಾರು ಬಾರು ಲವ್ ಮಾಡಕ್ಕೆ ಹೇಳಿ ಮಾಡ್ಸಿದ್ ಹುಡುಗಿ ಕಣ. ತಾಳಿ ಕಟ್ಟಬೇಕಾ ಬೇಡವಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ನೀನ್ ಮುಂದೆ ತಾಳಿ ಕಟ್ತಿಯಲ್ಲ ಬಿಡು ಗೊತ್ತಾಗುತ್ತೆ. ಬಾವಿ ಅಂದ್ಬಿಟ್ಟು ಯಾವ್ದೋ ಕೊಚ್ಚಾಕ್ ಬಿದ್ಬಿಡ್ತಿದ್ನಲ್ಲ ಸರ್. ಹೆಂಗೋ ನನ್ ಕಣ್ಕರಿಸಿದ್ರಿ. ಥ್ಯಾಂಕ್ ಯು ಸರ್. ಬಾರ ಬಾರ ಒಂದ್ಸರಿ ನೋಡ್ಕೊಂಡಾದ್ರು. ಆ ಪಾಳ ಬಾವಿನ ನೀನ ಮದ್ವೆ ಆಗೋ ಹೋಗ. ಎಸ್ 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 ಸುಸು. ಸುಸು, ನೀನು ನೋಡಕ್ ಒಬ್ಬ ಹುಡುಗ ಬಂದಿದ್ನಲ್ಲ, ಅವನು ನಾವು ಓಡಿಸ್ಬಿಟ್ಟೆ. ಅಯ್ಯೋ ಅಯ್ಯೋ ಮನೆ ಹಾಳ. ಎಷ್ಟೋ ಕೊಬ್ಬು ನಿನಗೆ. ಲೇ ಎಷ್ಟೇ ಕೊಲೆಸ್ಟ್ರಾಲ್ ನಿಂಗೆ? ಎಷ್ಟೇ? ಈ ಜನದಲ್ಲಿ ನಿಮ್ಮಿಬ್ರನ್ನ ಒಂದಾಗಕ್ಕೆ ನಾನು ಬಿಡಲ್ಲ ಕಣೋ. ನಾನು ಬಿಡಲ್ಲ ಕಣೆ. ಬಿಡ್ಬಾರ್ದು ಬಿಡ್ಬಾರ್ದು ಅಂತಾನೆ ಒಂದ್ ಮಾಡ್ಬಿಟ್ಟು ನಿಮ್ಮನ್ನ ಹೀಗೆ ಅರ್ಥ ಆಗಲ್ಲ. ನೀವಿಬ್ರು ಸರಿ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಹೇಳ್ತೀರಾ? ನಿಮ್ಮಿಬ್ಬರ ದೇಶಕ್ಕೆ ನಮ್ ಪ್ರೀತಿನ ಯಾಕೆ ಬಲಿ ಕೊಡ್ತೀರಾ? ನೀವ್ ಸರಿ ಇಲ್ಲ ಅಂದ್ರೆ ಇಡೀ ಪ್ರಪಂಚನೇ ಸರಿ ಇಲ್ಲ ಅಂತ ಯಾಕೆ ತಿಳ್ಕೊತೀರಾ? ನೀವೇನಾದ್ರೂ ಮಾಡ್ಕೊಳ್ಳಿ, ನಾವು ಮದ್ವೆ ಆಗೇ ಆಗ್ತೀವಿ. ಹಾಗೆ ಆಗ್ತೀವಿ ಅಲ್ವಾ ಚಿನ್ನು? ಹೌದು. ನಿರಂಜನ್, ನೀ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಶೀತಲ್ದು ಹೆಂಗಿದೆ ಗೊತ್ತಾ? ನನ್ನ ಸೀರೆ ಅನ್ನಂಗಿದೆ. ಅದನ್ನ ಬಿಟ್ಟು ಬೇರೆ ಏನೂ ಆ್ಯಕ್ಟ್ ಮಾಡಲಿಲ್ಲ. ಶೀತಲ್ ಸೀರೆ
ವರ್ಷದ ಅತ್ಯುತ್ತಮ ನಟಿ. ಇವತ್ತು ಕಿರೀಟ ನಂಗೆ ಕೊಡ್ಬೇಕು ನೀವು ಹೆಂಗಾರು ಮಾಡಿ. ಹೇಗಿತ್ತು ಸರ್ ಕಿರಿ ಕಲಾಕಾರ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಗೊತ್ತಾ ಈ ಸಾಂಗ್ ಬರೋವಾಗ. ನೀನೆಲ್ಲ ಹಾಳು ಮಾಡ್ಬಿಟ್ಟೆ ಇವಾಗ. ನೋಡಲಿ ಸರ್ ಹೆಂಗೆ ಕೂತಿದ್ದಾರೆ ಅಲ್ಲ ಸರ್? ಹಾಳು ಮಾಡಿದ್ ನಿರಂಜನ್ ಅಲ್ಲ. ಏನಾಯ್ತಮ್ಮ? ಕೆಲವರು ಹಲ್ ತಿಕ್ಕದೆ ಬಾಯಿನ ಅಡ್ಡ ಇಟ್ಕೊಂಡ್ ಬರ್ತಿರ್ತಾರೆ. ಪ್ಲೀಸ್ ಇದನ್ನ ಎಡಿಟ್ ಮಾಡ್ಬೇಕು ನೀವು. ಓಕೆ ಬಿಡಮ್ಮ. ಸರ್ ಸ್ಕಿಟ್ ಹೆಂಗೆ ಅನ್ಸುತ್ತೆ ಸರ್? ವೆಂಕಟ್ ಎಕ್ಸ್ಟ್ರಾಡಿನರಿ. ವೆಂಕಟ್ ಅನುಭವಿಗಳು ಇಬ್ರು, ಅನನುಭವಿಗಳು ಇನ್ನಿಬ್ರು. ಈ 4 ಪಾತ್ರಗಳನ್ನು ಬಳಸ್ಕೊಂಡ ರೀತಿ ವೆಂಕಟ್ ಅವರ ಕಲ್ಪನೆ. ಹ್ಯಾಟ್ಸ್ ಆಫ್ ವೆಂಕಟ್. ತುಂಬ ಚೆನ್ನಾಗಿ ಬರೆದಿದ್ದಾರೆ. ನೀವು ಅನುಭವಿಗಳು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಅವರಿಬ್ಬರು ಆ್ಯಕ್ಟ್ ಮಾಡಿದ್ರು. ನಮ್ಮೆಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್? ಸೂಪರ್ ಡೂಪರ್ ಔಟ್ಸ್ಟ್ಯಾಂಡಿಂಗ್ ಮೈಂಡ್ ಬ್ಲೋಯಿಂಗ್. ವಾಟ್ ಎ ಟೈಮಿಂಗ್. ಡೈಲಾಗ್ಸ್ಗಳ ಸುರಿಮಳೆ. ಅದ್ಭುತವಾಗಿತ್ತು ಡೈಲಾಗ್ಸ್ ಅಂತೂ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಮಂಜುನಾಥ್ ಯಾರು ಮೆಂಟರು? ನೀನೇನಾ? ಸೂಪರ್ ಕಣ. ನಾನು ಅದೇ ಮಂಜ ಅಂತ ಬರಿಬೇಕಾಗಿಲ್ಲ, ಮಂಜುನಾಥ್ ಅಂತ ಬರ್ದವ್ರಲ್ಲ ಅಂತ. ಮೆಂಟರ್ ಸೂಪರ್. ಥ್ಯಾಂಕ್ ಯು ಮೇಡಮ್. ಫಾರ್ ದ ಫಸ್ಟ್ ಟೈಮ್ ಡೈಲಾಗ್ ರೈಟರು ಎಷ್ಟೇ ಡೈಲಾಗ್ಗಳನ್ನು ಬರ್ಕೊಟ್ರು ಕೂಡ ಯಾರೋ ಬರ್ಕೊಟ್ಟಿದ್ದಾರೆ ಅಂತ ನಾವೇ ಜ್ಞಾಪಿಸ್ಕೊಂಡು ಡೈಲಾಗ್ಗಳು ಹೇಳೋ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಆದರೆ ನೀವು 4 ಜನ ನಿಮಗೆ ತೋಚ್ತಾ ಇದೆಯೇನೋ ಆ ಡೈಲಾಗು ಅನ್ನೋಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ರಿ. ದಟ್ ವಾಸ್ ಸೂಪರ್ 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 ಸೂಪರ್. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ವಿಜಯ್ ಸರ್. ಫಸ್ಟ್ ಈ ಸ್ಕ್ರಿಪ್ಟನ್ನು ಬರೆದವ್ರಿಗೆ ನಾನು ವೆಂಕಟ್ ಸರ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಾವು ಕರೆದ್ರೂ ಬರಲ್ಲ ನೋಡಿ. ನಿಜವಾಗ್ಲೂ ಸರ್ ನಿಮ್ಮ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್. ಸ್ಕಿಟ್ ಬಿಗಿನಿಂಗಿಂದ ಕೊನೆಯವರೆಗೂ ಕೂಡ ಎಲ್ಲೂ ಕೂಡ ನಮಗೆ ಅಟೆನ್ಷನ್ ಡೈವರ್ಟೇ ಆಗಲಿಲ್ಲ ಎಲ್ಲೂ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಹುಡುಗಿರೇನು ಮೊಬೈಲಲ್ಲಿ ಇದ್ದಾಗ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಹತ್ರ ಬಂದಾಗ ಟಚ್ ಮಾಡೋಕ್ಕೆ ಬಿಡಲ್ಲ. ನನಗೆ ಇವಾಗ ಅನ್ನಿಸ್ತು ನಾವು ಟಚ್ ಸ್ಕ್ರೀನ್ ಅಲ್ಲ ಅಂತ ಹೇಳಿ ಅಂತ. ಸೊ ನಿಜವಾಗ್ಲೂ. ಆಮೇಲೆ ಸುಷ್ಮಾ ನನ್ನ ಜೊತೆ ಆಲ್ಮೋಸ್ಟ್ 7-6 ವರ್ಷಗಳ ಹಿಂದೆ ನಾವು ಅವರೆಲ್ಲ ಒಂದೇ ಟೀಮಲ್ಲಿ ನಾಟಕ ಮಾಡಿದಂಥವ್ರು. ಓಹೋ. ಸೊ ನಿಜವಾಗ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಅದಕ್ಕೆ ನಾನು ಹೇಳಿದ್ದು ಜಸ್ಟ್ ಕ್ಲಾಪ್ ಮಾಡಬಲ್ಲೆ ಬಿಟ್ಟರೆ ಬೇರೆ ಏನು ಹೇಳಕ್ಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮೃತ? ತುಂಬ ಎಂಟರ್ಟೈನಿಂಗ್ ಆಗಿತ್ತು ಈ ಆ್ಯಕ್ಟ್. ಸೊ ತುಂಬ ಖುಷಿ ಆಯ್ತು ನಿಮ್ಮ ಆ್ಯಕ್ಟ್. ಒಟ್ಟಾರೆ ಎಂಟರ್ಟೈನಿಂಗ್ ಆಗಿತ್ತು. ಓಕೆ ಥ್ಯಾಂಕ್ ಯು ಕಿರಿ ಕಲಾಕಾರ್ಸ್. ಒಳ್ಳೆ ಕಮೆಂಟ್ ಸಿಕ್ಕಿದೆ. ನೆಕ್ಸ್ಟ್ ಕಿಟ್ಟು ಇನ್ನೂ ಸೂಪರ್ ಆಗಿ ಬನ್ನಿ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಇದರಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂದ್ರೆ ಕಿರೀಟ ಯಾರಿಗೆ? ತಡ ಮಾಡೋದು ಬೇಡ. ಎಲ್ಲ ಕಮಾನ್ ಆಡಿಯನ್ಸ್. 1 2 3. ಚಿನಕುರುಳಿ ಸೃಷ್ಟಿ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೃಷ್ಟಿ. ಓಕೆ ಇಷ್ಟೊತ್ತು ನನ್ನ ಮಗಳೇ ಹೀರೋಯಿನ್ ಚಿತ್ರತಂಡ ನಮ್ಮ ಜೊತೆಲಿತ್ತು. ವಿಜಯ್ ಹಾಗೆ ಅಮೃತ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ನೀವಿಬ್ರು. ಹಾಗೆ ಈ ಚಿತ್ರದ ನಿರ್ದೇಶಕರು ಬಾಹುಬಲಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರು ಬರಬೇಕು ವೇದಿಕೆ ಮೇಲೆ. ನಮ್ಮ ಮಜಾ ಭಾರತ ಹೆಂಗ ಅನ್ನಿಸ್ತು? ನಮ್ಮಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಂಥ ಅದ್ಭುತ ಪ್ರತಿಭೆಗಳಿವೆ, ಅಂಥವಕ್ಕೆ ಒಂದು ಒಳ್ಳೆ ವೇದಿಕೆ ಸೃಷ್ಟಿಯಾಗಿದೆ ಮಜಾ ಭಾರತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಮಗಳೇ ಹೀರೋಯಿಂದ ತಂಡದಿಂದ ಇಂಥ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ನಿಮಗೆ ಕೃತಜ್ಞರಾಗಿದ್ದೀವಿ. ಇಷ್ಟು ದಿನ ಮನೇಲಿ ಕೂತ್ಕೊಂಡು ನೋಡ್ತಿದ್ವಿ ಮಜಾ ಭಾರತ್ನ. ಬಟ್ ಇವತ್ತು ಇಲ್ಲಿ ಬಂದು ಲೈವ್ ಆಗಿ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಂದ್ರಿ ನಿಮ್ಗೇನು ಹೇಳಲ್ಲ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೆಲ್ಲ ಎತ್ತ ಕಡೆ ನೊಣ ಇರುತ್ತೆ, ದುಡಿಮೆ ಎತ್ತ ಕಡೆ ಹಣ ಇರುತ್ತೆ. ಸೊ ಸೋಮಾರಿಗಳಾಗಬೇಡಿ, ಯಾವಾಗಲೂ ದುಡಿದಾರಿ. ಸದ್ಯಕ್ಕೆ ಬನ್ನಿ ಒಂಚೂರು ಕಾಫಿ ಕುಡಿಯೋಣ. ಓಕೆ, ಗುಡ್ ನೈಟ್.